ಪ್ರೈಸ್ ದಿ ಲಾರ್ಡ್. ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮನ್ನೆಲ್ಲರನ್ನು ದೇವರು ಒಂದುಗೂಡಿಸಿದ್ದಾನೆ. ಆತನೊಂದೇ ಹೃದಯದ ಆಶೆ, ಆತನ ಯಾವಾಗಲೂ ಆರಾಧನೆ ಮಾಡಬೇಕೆಂಬುದು ನಾವು ನೋಡ್ತೇವೆ. ಆತನ ಅಗಾಪ್ಯವಾದ ಪ್ರೀತಿ, ಅಗಮ್ಯವಾದ ಪ್ರೀತಿ, ಆ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಆತನು ಬಲಿದಾನವಾಗಿ ಆತನು ತ್ಯಾಗ ಮಾಡಿದ್ದಾನೆ. ನಾನು ನೋಡ್ತೇನೆ, ಒಬ್ಬನೇ ಮಗನನ್ನು ಈ ಲೋಕಕ್ಕೆ, ಇಡೀ ಪ್ರಪಂಚಕ್ಕೆ, ಅಖಂಡಕ್ಕೆ ಆತನು ತನ್ನ ತಂದೆ ತನ್ನ ಮಗನನ್ನು ಸಮರ್ಪಣೆ ಮಾಡಿಕೊಂಡು ಎಲ್ಲರ ಆ ಪಾಪಕ್ಕೋಸ್ಕರ, ಎಲ್ಲರ ಅವಿದ್ಯತೆಗೋಸ್ಕರ ತನ್ನ ದೇವರ ಮಗನನ್ನು ಈ ಲೋಕಕ್ಕೋಸ್ಕರ ಕುರಿಮರಿ ಪಾದದಲ್ಲಿ ಯಜ್ಞವಾಗಿ ಸಮರ್ಪಣೆ ಮಾಡಿದ್ದು, ಅದು ನಿಜವಾಗಿ ಆತನ ರಕ್ತದ ಮುಖಾಂತರ ಇವತ್ತು ನಮ್ಮನ್ನು ಶುದ್ಧೀಕರಿಸಲ್ಪಟ್ಟಿದೆ. ನಾವು ಆತನ ಸೊತ್ತುಗಳು, ಆತನ ಮಹಿಮೆಗೋಸ್ಕರ, ಆತನ ರಾಜ್ಯದ ವಿಸ್ತರಣೆಗೋಸ್ಕರ ದೇವರು ನಮ್ಮನ್ನು ಕರೆದಿರುವುದಾದರೆ ಈ ಸಮಯದಲ್ಲಿ ದೇವರು ಒಂದೇ ಇರದ ಆಶೆ, ಆತನ ನಾವು ಸ್ತುತಿ ಮಾಡಬೇಕು, ಆರಾಧನೆ ಮಾಡಬೇಕು. ನಾವು ಕೀರ್ತನೆ ಭಾಗದ ಪ್ರತಿಯೊಂದು ಕೀರ್ತನೆ ನೋಡ್ತೇವೆ. ದಾವೀದನು ಯಾವಾಗಲೂ ಆರಾಧಿಸುವುದರಲ್ಲಿ ಮೊದಲನೇ ಸ್ಥಾನ. ಆತನು ಮೊದಲು ಆ ದೇವರನ್ನು ತನ್ನ ಎದುರಿನಲ್ಲಿ ಇಟ್ಟುಕೊಂಡದ್ದು ನೋಡ್ತೇವೆ. ಆಗಿರೋದೇ ಸಮಯದಲ್ಲಿ ನಾವು ಆತನ ಆರಾಧನೆಗೆ ಮುಂಚೆ ದೇವ್ರ ವಾಕ್ಯದಲ್ಲಿ ಕೀರ್ತನೆ 51ನೇ ಕೀರ್ತನೆಯಲ್ಲಿ 10ನೇ ವಾಕ್ಯದ 11 ಮತ್ತು 13ನೇ ವಾಕ್ಯದ ಪ್ರಕಾರ ನಾವು ಓದುವುದಾದರೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನ್ನನ್ನು ನೂತನ ಪಡಿಸು. ನಿನ್ನ ಸಾನ್ನಿಧ್ಯ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನಿಂದ ನನ್ನನ್ನು ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸು ಹುಟ್ಟಿಸಿ ನನಗೆ ಆದರಣಾಗಿರು. ಆಗ ನಿನ್ನ ಮಾರ್ಗಗಳನ್ನು ದ್ರೋಹಿಗಳಿಗೆ ಬೋಧಿಸುವನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ದೇವರೇ ನನ್ನ ರಕ್ಷಣಕರ್ತನೇ, ಪ್ರಾಣ ಹತ್ಯದ ಅಪರಾಧವನ್ನು ಬಿಡಿಸು. ಆಗ ನನ್ನ ನಾಲಿಗೆಯು ಉತ್ಸಾಹಧ್ವನಿ ನಿನ್ನ ಸತ್ಯತೆಯನ್ನು ಕೊಂಡಾಡುವುದು. ಕರ್ತನೆ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆ ಮಾಡು. ನಿನಗೆ ಯಜ್ಞದಲ್ಲಿ ಅಪೇಕ್ಷೆಯಿಲ್ಲ, ಇದ್ದರೆ ಸಮರ್ಪಿಸುವೆನು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವು ನಮಗೆ, ದೇವರ ವಾಕ್ಯ ಹೇಳ್ತದೆ, ಆ ದಾವೀದನು ಒಂದು ಸಲ ಆ ತಪ್ಪು ಮಾಡಿದ, ಪಾಪ ಮಾಡಿದ, ಆ ದೇವರನ್ನ ಅಭಿಷೇಕವನ್ನು ಕಳೆದುಕೊಂಡ, ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡ. ಆಗ ದೇವರ ಹತ್ರ ಕೂಗುತ್ತಾನೆ, ದೇವರ ಹತ್ರ ಮೊರೆ ಇಡುತ್ತಾನೆ, ದೇವರೇ ನನಗೆ ಶುದ್ಧ ಹೃದಯ ನಿರ್ಮಿಸು, ನನಗೆ ಶುದ್ಧ ಮನಸ್ಸು ಕೊಡು. ಹೌದು, ನನಗೆ ಸ್ಥಿರ ಚಿತ್ತ, ನನ್ನ ಮನಸ್ಸು, ನನ್ನ ಆಲೋಚನೆ ಗೊಂದಲದಲ್ಲಿ ಉಂಟು, ನನ್ನ ಆ ಇಡೀ ಮೈಂಡ್ಗಳು ಆಚೆಚೆ ಹೋಗ್ತುಂಟು. ನನಗೆ ಏಕಾಗ್ರತೆ ಕೊಡು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನಗೆ ನೂತನ ಪಡಿಸು. ಹೌದು, ಆತನು ಕೂಗುತ್ತಾನೆ. ಯಾವಾಗ ಒಂದು ಪಾಪವಾಗುತ್ತದೋ, ಯಾವಾಗ ಈ ಶರೀರದ ಸ್ವಭಾವದಲ್ಲಿ ನಾವು ಪಾಪಿಗಳಾಗಿ ಜೀವನ ಮಾಡ್ತೇವೋ, ಆಗ ದೇವರು ನಮ್ಮೊಟ್ಟಿಗೆ ಬರುವುದಿಲ್ಲ. ಯಾಕಂದ್ರೆ ದೇವರು ಪರಿಶುದ್ಧನ ದೇವರಾಗಿದ್ದಾನೆ. ಅದಕ್ಕೆ ದಾವೀದನಿಗೆ ಆತನಿಗೆ ತಿಳ್ಕೊಂಡನು. ಆದರೆ ತನ್ನ ಶರೀರದ ಸ್ವಭಾವದಲ್ಲಿ ಪಾಪದಲ್ಲಿ ಬಿದ್ದಾಗ ದೇವರ ಹತ್ರ ಪುನಃ ಆತನು ಮೊರೆ ಇಡುತ್ತಾನೆ, ದೇವರೇ ನನಗೆ ನೀನು ಬೇಕು, ದೇವರು ನನಗೆ ನೀನು ಬೇಕು, ನೀನಿಲ್ಲದೆ ನಾನು ಬದುಕುವುದಿಲ್ಲ, ನೀನಿಲ್ಲದೆ ನಾನು ಜೀವಿಸುವುದಿಲ್ಲ. ನನಗೆ ನನ್ನ ನೂತನ ಪಡಿಸು, ನನಗೆ ಹೊಸ ಮನಸ್ಸು ಕೊಡು, ನನಗೆ ಹೊಸ ಹೃದಯ ಕೊಡು, ನನಗೆ ಸ್ಥಿರಚಿತ್ತನ ಅನುಗ್ರಹಿಸು, ನನ್ನನ್ನು ನೀನು ಕಾಪಾಡೆಂಬುದು. ಹೌದು ಪ್ರಿಯರೇ, ಮನುಷ್ಯನು ಅನೇಕ ಬಲಹೀನತೆಗಳು ಬೀಳುತ್ತಾನೆ. ಆದರೆ ದೇವರು ಪ್ರೀತಿ ಸ್ವರೂಪನ ತಂದೆಯಾಗಿದ್ದಾನೆ. ನಾವು ದೇವರ ಹತ್ತಿರಕ್ಕೆ ಯಾವಾಗ ಬರ್ತೇವೋ, ದೇವರ ಹತ್ರ ಯಾವಾಗ ಪಶ್ಚಾತ್ತಾಪ ಪಡ್ತೇವೋ, ದೇವರ ಹತ್ರ ಯಾವಾಗ ತಗ್ಗಿಸಿಕೊಳ್ತೇವೋ, ಆಗ ದೇವರು ನಮ್ಮನ್ನು ಉನ್ನತಕ್ಕೆ ತರ್ತಾನೆ. ಪ್ರಿಯರೇ, ನೀವು ಈ ಯೂಟ್ಯೂಬ್ ಮುಖಾಂತರ ಅಥವಾ ಮಾಧ್ಯಮದ ಮುಖಾಂತರ ಯಾರದನ್ನು ನೋಡುತ್ತಿರಬಹುದು, ಅನೇಕ ಸಮಸ್ಯೆಗಳಲ್ಲಿ ಬಿದ್ದಿರಬಹುದು, ಅನೇಕ ರೀತಿಯ ವೇದನೆಯಲ್ಲಿ, ಹೌದು ನಾನು ಈ ತಪ್ಪು ಮಾಡಿದ್ದೇನೆ, ನನ್ನನ್ನು ಯಾರಾದರೂ ಕ್ಷಮಿಸ್ತಾರಾ, ಅಥವಾ ನಾನು ಈ ರೀತಿಯಲ್ಲಿ ನಡೆದುಕೊಂಡಿದ್ದೇನೆ, ನನ್ನನ್ನು ಯಾರಾದರೂ ಸರಿ ಮಾರ್ಗ ತರ್ತಾನೆ ಎಂಬುದು ಯೋಚನೆಗಳು ಬಂದಿರಬಹುದು. ಅದಕ್ಕೋಸ್ಕರ ಉತ್ತರ ಒಂದೇ, ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಹತ್ತಿರ ಬರುವುದಾದರೆ, ಯೇಸುವನ್ನು ಹಿಂಬಾಲಿಸುವುದಾದರೆ, ಯೇಸುವನ್ನು ಪ್ರೀತಿಸುವುದಾದರೆ, ಯೇಸುವನ್ನು ಪರಿಪೂರ್ಣವಾಗಿ ಆರಾಧಿಸುವುದಾದರೆ, ಆತನ ಎಲ್ಲವನ್ನು ಮಾರ್ಪಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆಗದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕರ್ತನೆ ನನ್ನ ಬಾಯಿ ನಿನಗೆ ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆ ಮಾಡು. ನಮ್ಮ ಬಾಯಿಯಲ್ಲಿ, ನಮ್ಮ ತುಟಿಗಳಲ್ಲಿ ಯಾವುದೇ ಈ ಲೋಕದ ಸಂಗತಿಯಲ್ಲ, ಈ ಲೋಕದ ಯಾವುದೇ ಸಂಗತಿಗಳನ್ನು ಮಾತನಾಡುವುದಲ್ಲ. ನಾವು ದೇವರನ್ನು ಸ್ತುತಿ, ದೇವರು ಎಷ್ಟೊಂದು ಒಳ್ಳೆಯವನಾಗಿದ್ದಾನೆ, ದೇವರ ಸ್ತುತಿಗೆ ಪಾತ್ರಕ್ಕೆ ಯೋಗ್ಯನೋ ದೇವರಾಗಿದ್ದಾನೆ. ನಾವು ಯಾವಾಗಲೂ ಆತನ ಘನಪಡಿಸುವುದಾದರೆ ಆಗ ದೇವರ ಮಹಿಮೆಯು ನಮ್ಮ ಮುಖಾಂತರ ಇಳಿದು ಬರ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನಗೆ ಯಜ್ಞದ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸುವೆನು. ಸರ್ವೋಂಗಮಗೆ ಸಂತೋಷವಿಲ್ಲ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ. ದೇವರಿಗೆ ಪರಿಪೂರ್ಣವಾಗಿ ಯಾರು ಶರಣಾಗ್ತಾರ, ಯಾರು ಕುಗ್ಗಿಸುತ್ತಾರೋ, ಯಾರು ದೀನರಾಗುತ್ತಾರೋ, ಯಾರು ತಗ್ಗಿಸಿಕೊಳ್ಳುತ್ತಾರೋ ಅವರನ್ನು ದೇವರು ಉನ್ನತವಾಗಿ ದೇವರ ಮೇಲೆ ಕೆತ್ತಾನೆ. ಹೌದು ಪ್ರಿಯರೇ, ನಮ್ಮ ದೇವರಿಗೆ ಬೇಕು ವಿಧೇಯತೆ ಹೃದಯ.
ಆ ದೀನತೆ ಹೃದಯ, ಆ ತಗ್ಗಿಸುವಂಥ ಹೃದಯ. ಅದೇ ಕೀರ್ತನೆಕಾರನಾದ ದಾವೀದನು ಬರೆದು ನೋಡ್ತೇವೆ. ಆತನು ತಪ್ಪು ಮಾಡಿದಾಗ ಆತನು ಎಲ್ಲೂ ಓಡಲಿಲ್ಲ, ದೇವರ ಹತ್ತಿರ ಬರ್ತಾನೆ, ದೇವ್ರ ಹತ್ರ ಪ್ರಾರ್ಥಿಸ್ತಾನೆ. ದೇವ, ನನ್ನ ಕಣ್ಣೀರು, ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ನಾನು ತಾಯಿಯ ಗರ್ಭದಲ್ಲೇ ಹೌದು ನಾನು ಈ ಥರವಾಗಿ ಬಂದುಕೊಂಡು ನಿನಗೆ ನಾನು ಅವಿಧೇನಾಗಿದೆ ಎಂದು ಕೂಗುವಾಗ ಆ ಕೂಗು ದೇವರಿಗೆ ಮುಟ್ಟಿತು. ದೇವರು ಬದಲಾಯಿಸೋದು ನೋಡ್ತೇವೆ ಪ್ರಿಯರೇ. ಇವತ್ತು ನಿಮ್ಮ ಜೀವಿತ, ನಮ್ಮ ಜೀವಿತ ಬದಲಾಯಿಸಲು ಒಬ್ಬನೇ ಒಬ್ಬ ಶಕ್ತನ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೆ ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಾ ಇದ್ದೇವೆ ಪ್ರಿಯರೇ. ನಾವು ಒಂದು ಕ್ಷಣ ಯೋಚನೆ ಮಾಡುವ, ಯೇಸುವನ್ನು ಬಿಟ್ಟು ನಾವು ಒಂದು ಕ್ಷಣ ಬದುಕಲಿಕ್ಕೆ ಸಾಧ್ಯ ಉಂಟಾ? ಯೇಸುವನ್ನು ಬಿಟ್ಟು ನಾವು ಉಸಿರಾಡಲಿಕ್ಕೆ ಸಾಧ್ಯ ಉಂಟಾ? ಯೇಸುವನ್ನು ಬಿಟ್ಟು ಈ ಲೋಕದಲ್ಲಿ ನಾವು ಸಂಚಾರ ಮಾಡಲಿಕ್ಕೆ ಸಾಧ್ಯ ಉಂಟಾ? ಯೇಸುವನ್ನು ಬಿಟ್ಟು ನಾವು ಒಂದು ರಾತ್ರಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ ಪ್ರಿಯರೇ, ಆತನಿದ್ರೆ ಮಾತ್ರ ಎಲ್ಲ, ಆತನಿದ್ರೆ ಮಾತ್ರ ಎಲ್ಲ. ಆತನನ್ನು ಆತುಕೊಂಡು ಆತನನ್ನು ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ಸ್ವರ್ಗೀಯ ನಮ್ಮ ತಂದೆ ದೇವರೇ, ಪರಿಶುದ್ಧಾತ್ಮನೇ, ನಾವು ವಾಕ್ಯವನ್ನು ಓದಿದ್ದೇವೆ. ನಮ್ಮಲ್ಲಿ ಶುದ್ಧ ಹೃದಯ ನಿರ್ಮಯಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸು ದೇವ. ನನ್ನೆಲ್ಲ ಪಾಪಗಳನ್ನು ತೊಳೆದಾಕಿಕೊಂಡು ನಮ್ಮನ್ನು ಶುದ್ಧೀಕರಿಸಿ ಎಂಬುದು ಪವಿತ್ರಾತ್ಮನೇ. ನಿನಗೆ ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ. ಯಜ್ಞ ನಾವು ಕುಗ್ಗಿಕೊಂಡು ತಗ್ಗಿಸಿಕೊಂಡು ಯಥಾರ್ಥ ರೀತಿಯಲ್ಲಿ ನಾವು ಮೊರೆ ಇಡುತ್ತೇವೆ. ಪವಿತ್ರಾತ್ಮನೇ, ನಿನ್ನ ಸಾನ್ನಿಧ್ಯ ನಮಗೆ ಬೇಕು ಪವಿತ್ರಾತ್ಮನೇ, ನಿನ್ನ ದರ್ಶನ ನಮಗೆ ಬೇಕು ಸ್ವಾಮಿ, ನಿನ್ನ ಮಹಿಮೆ ನಾವು ತುಂಬಲ್ಪಡಬೇಕು ಪವಿತ್ರಾತ್ಮನೇ. ನೀನು ನಡೆಸು ಪವಿತ್ರಾತ್ಮನೇ. ಈ ಆರಾಧನೆ ಪ್ರಾರಂಭದ ಕಡತನಕ ಎಲ್ಲವನ್ನೇಶಿ ನಿಮ್ಮ ಕಾಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ನಡೆಸು, ಬಲಪಡಿಸು, ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೋದಿನ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನ ನಮಗೆ ಸ್ತೋತ್ರವಾಗಲಿ. ನಾವು ಈ ಸಮಯದಲ್ಲಿ ವಾಕ್ಯದಲ್ಲಿ ಉತ್ತೇಜನಗೊಳ್ಳುತ್ತಾ ನಾವು ಆತನನ್ನು ಹಾಡುವನ. ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಂತ ಎಲ್ಲ ನಾಮಕ್ಕಿಂತಲೂ ಅತಿ ಶ್ರೇಷ್ಠವುಳ್ಳ ನಾಮವಾಗಿದೆ. ಎಲ್ಲ ಕುರುಡರಿಗೆ, ಕುಂಟರಿಗೆ, ಎಲ್ಲರಿಗೂ ಬಿಡುಗಡೆ ಕೊಟ್ಟಂತ ಯೇಸುವಿನ ನಾಮವನ್ನು ಈ ಸಮಯದಲ್ಲಿ ನಾವು ಜಯಘೋಷ ಮಾಡ್ತಾ ಚಪ್ಪಾಳೆ ತಟ್ಟುತ್ತಾ ಆತನ ನಾಮವನ್ನು ಕೊಂಡಾಡೋಣ. ಆಮೆನ್. ಜೀಸಸ್. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಕರುಣೆಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಕರುಣೆಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮಗಳಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮಗಳಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಪುಣ್ಯಾತ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ
ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತಬಾಧಿತರಿಗೆ, ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ, ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮವಲ್ಲ ಮೇಲಾದ ನಾಮ, ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ, ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಯೇಸುವಿನಿಗೆ ಸ್ತೋತ್ರ ಸಲ್ಲಿಸುವೆ ಕರ್ತನೆ. ಪರಾಜ ಅತಿ ಶ್ರೇಷ್ಠವಳ ನಾಮ, ಅತಿ ಉನ್ನತವಳ ನಾಮವಾಗಿದೆ ಕರ್ತನೆಪ್ಪ. ಎಲ್ಲ ಕರ್ತನೆಪ್ಪ ಮೊನಕಾಲುಗಳು ಬಾಗಬೇಕು, ಎಲ್ಲ ನಾಲಿಗೆಯಲ್ಲಿ ಒಪ್ಪುವಂತ ನಾಮವಾಗಿದೆ ಕರ್ತನೆ. ಭೂತ ಬಾಧಿತರಿಗೆ, ನಾನಾ ರೋಗಿಗಳಿಗೆ ಸ್ವಾಮಿ, ಕುರುಡರಿಗೆ ಕುಂಟ್ರಿಗೆ ಕರ್ತನಪ್ಪ ದೇವ ಸ್ವಸ್ಥ ಮಾಡಿ ಬಿಡುಗಡೆ ಮಾಡುವಂತ ನಾಮವಾಗಿದೆ ಕರ್ತನಪ್ಪ. ಇಡೀ ಭೂಲೋಕವನ್ನು ಸ್ವಾಮಿ ಸೃಷ್ಟಿ ಮಾಡಿಕೊಂಡು ಇಡೀ ಅಖಂಡವನ್ನು ಸ್ವಾಮಿ ದೇವ ನಿನ್ನ ಮಾತಿನ ಅನುಸಾರವಾಗಿ ಉಂಟು ಮಾಡಿದ ಅದು ನಾಮವಾಗಿದೆ ಸ್ವಾಮಿ, ಅದು ಯೇಸುವಿನ ನಾಮವಾಗಿದೆ ಕರ್ತನಪ್ಪ. ರಾಜ ನಿಮಗೆ ಮಹಿಮೆ ಉಂಟಾಗಲಿ ಕರ್ತನಪ್ಪ. ದೇವ ಬಿಡುಗಡೆ ಕೊಡಲು ಶಕ್ತನ ದೇವರು, ದೇವ ಮಹಿಮೆಯಾಗಿ ನಡೆಸಲು ನೀನು ಶಕ್ತನ ದೇವರು. ನೀನದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಅಲ್ಲಿ ಥ್ಯಾಂಕ್ ಯು ಗಾಡ್. ಕರ್ತನೆ ನಿನಗೆ ಮಹಿಮೆ, ಪರಿಶುದ್ಧಾತ್ಮನೇ ನಿಮಗೆ ಮಹಿಮೆ ಸ್ವಾಮಿ. ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಆಮೆನ್. ನಾನು ಆಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಆಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ. ನನ್ನೇಸು ಜೀವಿಸುವ, ನನ್ನೇಸು ಜೀವಿಸುವ. ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ.
ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಆಮೆನ್ ಆಮೆನ್. ಆತ ನನ್ನ ಹುಡುಕಿ ಬಂದ, ಸಂತೈಸಿ ಅಪ್ಪಿಕೊಂಡ. ಆತ ನನ್ನ ಹುಡುಕಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ಹೊಸ ಸೃಷ್ಟಿಯಾಗಿಸಿದ, ಹೊಸ ಸೃಷ್ಟಿಯಾಗಿಸಿದ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲೇ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲೇ ಇರುವನು. ಎಂತ ಆನಂದ, ಎಂತ ಆನಂದ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್ ಕರ್ತನಪ್ಪ, ದೇವ ನೀನು ಬಿಡುಗಡೆ ಕೊಡುವ ನಾಯಕನಾಗಿದ್ದೆ ಕರ್ತನಪ್ಪ. ರಾಜ ಹೌದು ಸ್ವಾಮಿ, ನಾವಾಗಿ ಬಂದದ್ದಲ್ಲ, ನೀನು ನಮ್ಮನ್ನು ಪ್ರೀತಿಸಿಕೊಂಡು ಹೌದು ಕರ್ತನಪ್ಪ, ನಮ್ಮ ಜೀವಿತದಲ್ಲಿ ನಮ್ಮ ಸೇವೆಯಲ್ಲಿ ಪ್ರತಿಯೊಂದು ಸ್ವಾಮಿ ಅದ್ಭುತ ಮಾಡಿದಂತ ದೇವರಾಗಿದ್ದೆ ಕರ್ತನಪ್ಪ. ಅದಕ್ಕೋಸ್ಕರ ನಾವು ಹೇಳುತ್ತೇವೆ ಕರ್ತನಪ್ಪ, ಮಹಿಮೆ ಅರಸನ್ ಎಂಬುದು. ಯಾಕಂದ್ರೆ ಸ್ವಾಮಿ ನೀನಾಗೆ ಕರ್ತನಪ್ಪ ತಂದೆಯ ಬಲಪಾಶದಲ್ಲಿ ಇದ್ದುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡುವಂತ ದೇವರು ಇರುವುದಾದರೆ ಅದು ಯೇಸು ಕ್ರಿಸ್ತನು ಮಾತ್ರ. ಹೌದು ಸ್ವಾಮಿ, ನೀ ಹೇಳಿದೆ ಕರ್ತನಪ್ಪ, ನಾನು ನಿಮಗೊಂದು ಸಹಾಯಕನ ಕಳಿಸ್ತೇನೆ ಎಂಬುದು. ಆ ಪವಿತ್ರಾತ್ಮ ನಮಗೆ ಸಹಾಯಕನ ಕಳಿಸಿಕೊಂಡು ಇವತ್ತು ನಮ್ಮ ಎಲ್ಲ ಪ್ರತಿಯೊಂದು ಪ್ರಾರ್ಥನೆಗೆ ಸ್ವಾಮಿ, ಪ್ರತಿಯೊಂದು ಕಣ್ಣೀರಿಗೆ ಸ್ವಾಮಿ, ಪ್ರತಿಯೊಂದು ನಮ್ಮ ಮಾಡಿದ ಪ್ರಾರ್ಥನೆಗೆ ವಿಜ್ಞಾಪನೆಗಳಿಗೆ ನೀನು ಆ ತಂದೆ ಹತ್ರ ಸ್ವಾಮಿ ಪ್ರಾರ್ಥಿಸುವಂತ ದೇವರಾಗಿದ್ದೆ ಕರ್ತನಪ್ಪ. ದೇವದು ಸ್ವಾಮಿ, ಇವತ್ತು ನಮಗೋಸ್ಕರ ನೀನು ಬಡವನಾಗಿದ್ದಿ ಸ್ವಾಮಿ. ನಾವು ಐಶ್ವರ್ಯಗಳಾಗಬೇಕು, ನಾವು ಸಂಪನ್ನರಾಗಬೇಕು, ನಾವು ಉನ್ನತಿಗೆ ಬರಬೇಕು, ನಾವು ಉದ್ಧಾರವನ್ನು ದೇವ ನೀನು ಬಯಸುವಂತ ದೇವರಾಗಿದ್ದಿ ಕರ್ತನಪ್ಪ. ನಮಗೆ ಪ್ರತಿ ಕ್ಷೇತ್ರದಲ್ಲೂ ಸ್ವಾಮಿ ದೇವ ನೀನು ಮಹಿಮೆ ಅರಸನಾಗಿ, ನೀನು ಮಹಿಮೆ ರಾಜನಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸುವಂತ ತಂದೆಯಾಗಿದ್ದಿ ಕರ್ತನಪ್ಪ. ಈ ಸಮಯದಲ್ಲಿ ಇನ್ನೊಂದಾರ್ತಿ ನಾವೆಲ್ಲ ಕಣ್ಣುಗಳನ್ನ ಮುಚ್ಚಿಕೊಳ್ಳುತ್ತಾ ಈ ಸಮಯದಲ್ಲಿ ನಮ್ಮನ್ನು ಪರಿಪೂರ್ಣ ಆತನಿಗೆ ಒಪ್ಪಿಸಿಕೊಡ್ತಾ, ಮಹಿಮೆ ಅರಸನೇ ನಿನ್ನನ್ನು ಆರಾಧಿಸನೆ ಎಂಬುದು ದೇವ ಅಂತರಾಳದಿಂದ ನಾವು ಆತನ ಆರಾಧನೆ ಮಾಡೋಣ ಸ್ವಾಮಿ. Thank you, God, Jesus, Lord, hallelujah. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮವೇ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ.
ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಉನ್ನತ ದೇವನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವನೇ ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವನೇ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ. ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ. ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ
ನಿನ್ನನ್ನೇ ಆರಾಧಿಸುವೆ. ನಂದಾಳ ಜಯವೋ ನೀನೇ, ನಿನ್ನನ್ನೇ ಆರಾಧಿಸುವೆ. ನಂದಾಳ ಬಲವೋ ನೀನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ, ನಿನ್ನನ್ನೇ ಆರಾಧಿಸುವೆ. ಕಷ್ಟವನ್ನು ಆಳುವವನೇ, ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ, ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ರಕ್ಷಕನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ಜೊತೆಗಾರನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಹೌದು ಕರ್ತನ ರಾಜ, ಯೇಸುವಿಗೆ ಆರಾಧಿಸುತ್ತೇವೆ ಸ್ವಾಮಿ. ಈ ಮಹಿಮೆ ಅರಸನಾಗಿರುವಂತ ದೇವರಾಗಿದೆ ಕರ್ತನಪ್ಪ. ರಾಜ ವಿಮೋಚಕನು, ಬಿಡುಗಡೆ ಕೊಡುವಂತ ದೇವರು, ಮಹಿಮೆ ಮಹಿಮೆ ಬೇರೆ ಬೇರೆಯನ್ನು ತುಂಬಿಸುವಂತ ದೇವರಾಗಿದೆ ಕರ್ತನಪ್ಪ. ನೀನು ಆರಾಧಿಸ್ತೇವೆ ಕರ್ತನಪ್ಪ. ಕೃಪೆಯಲ್ಲಿ ಐಶ್ವರ್ಯವಂತ ದೇವರಾಗಿದೆ ಕರ್ತನಪ್ಪ. ಬಿಡುಗಡೆ ಕೊಡುವ ದೇವರಾಗಿದೆ. ಎಲ್ಲ ಪಾಪಗಳು ಕ್ಷಮಿಸಲ್ಪಡುವಂತ ಶಕ್ತಿಯ ದೇವರಾಗಿದೆ ಕರ್ತನಪ್ಪ. ಯೇಸುವಿನಿಗೆ ಮಹಿಮೆ, ಮಹಿಮೆ ಅರಸನೆ, ಮಹಿಮೆಯ ಅರಸನಾಗಿ ಸ್ವಾಮಿ. ಭೂಲೋಕದಲ್ಲಿ ಪರಲೋಕದಲ್ಲಿ ಸಿಂಹಾಸನಾಗಿರುವ ದೇವರು ನಿನಗೊತ್ತು ನಾವು ಆರಾಧಿಸ್ತೇವೆ ಕರ್ತನಪ್ಪ. ನೀನು ಯಾರು ಸ್ವಾಮಿ ಸ್ತುತಿ ಮಾಡುತ್ತಾರೆ ಸ್ವಾಮಿ, ಯಾರನ್ನ ಗೌರವಿಸ್ತಾರೆ ಸ್ವಾಮಿ, ಅವರ ಮಧ್ಯದಲ್ಲಿ ಸ್ವಾಮಿ ಅದ್ಭುತವನ್ನು ಮಾಡೋ ದೇವರಾಗಿದೆ. ಇಕ್ಕಟ್ಟಲ್ಲಿ ಶ್ರೇಷ್ಠ ಸಹಾಯಕನಾಗಿದ್ದುಕೊಂಡು ದಿನದಿಂದ ದಿನಕ್ಕೆ ಬಲವನ್ನು ತುಂಬಿಸುವಂತ ದೇವರು, ದಿನದಿಂದ ದಿನಕ್ಕೆ ಸ್ವಾಮಿ ಜಯದಲ್ಲಿ ತುಂಬಿಸುವಂತ ದೇವರಾಗಿದ್ದೆ ಕರ್ತನಪ್ಪ. ಯೇಸು ನಿನ್ನನ್ನು ಯಾರು ಆಶ್ರಿತರಾಗಿದ್ದಾರೆ ಸ್ವಾಮಿ. ಯಾಕಂದ್ರೆ 91ನೇ ಕೀರ್ತನೆ ಹೇಳ್ತದೆ, ಪರಸ್ಪರನ ಮರ ಹೋಗ್ತಿರುವವನು ಸರ್ವಶ್ರೇಷ್ಠ ಆಶ್ರಯದಲ್ಲಿ ಸುರಕ್ಷಿತನಾಗಿರುವುದೆಂಬುದು ಸ್ವಾಮಿ. ದೇವ ನಿನ್ನ ಆಶ್ರಯಕ್ಕೆ ಯಾರು ಓಡಿ ಬರುತ್ತಾರೋ, ನಿನ್ನ ಆಶ್ರಯದ ಕೆಳಗೆ ಯಾರು ಇದ್ದಾರೆ ಕರ್ತನಪ್ಪ, ಅವರನ್ನು ನೀನು ಸಂರಕ್ಷಿಸುವಂತ ದೇವರಾಗಿದೆ ಕರ್ತನಪ್ಪ. ನೀನು ನಡಿ ದಾರಿಯಲ್ಲಿ ಬಿಡುವುದ ದೇವರಲ್ಲ ಸ್ವಾಮಿ. ನೀನು ಪ್ರತಿ ಕ್ಷಣವೇ ಸ್ವಾಮಿ, ಪ್ರತಿ ಹೆಜ್ಜೆ ಜಾಡಲು ನಡೆಸುವಂತ ದೇವರು ಅದು ನೀನಾಗಿದ್ದಿ ಕರ್ತನಪ್ಪ. ಉನ್ನತೋನ್ನತವಾಗಿ ಮಹೋನ್ನತದಲ್ಲಿ ಸ್ವಾಮಿ ನೀನು ಪರಾಕ್ರಮಶಾಲಿಯಾಗಿ ದೇವ ತಂದೆ ಬಲಪಾಶ ಇದ್ದುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡೋ ದೇವರೇ ನಿಮಗೆ ಆರಾಧಿಸ್ತೇವೆ ಕರ್ತನಪ್ಪ. ದೇವ ಆರಾಧನೆಯಲ್ಲಿ ಬಿಡುಗಡೆ, ಆರಾಧನೆಯಲ್ಲಿ ನಿನ್ನ ಮಹಿಮೆ ಇಳಿದು ಬರೋದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ವೀಕ್ಷಿಸುವಂತ ಪ್ರತಿಯೊಂದು ಕುಟುಂಬಗಳು ಕರ್ತನ ಕಟ್ಟಲ್ಪಡಲಿ, ಪ್ರತಿಯೊಂದು ಕುಟುಂಬಗಳು ಯಾವುದೇ ಬಂಧನಗಳಿದ್ದಲ್ಲವೇ ಬಿಚ್ಚಲ್ಪಡಲಿ ಸ್ವಾಮಿ. ನಿನ್ನ ನಾಮದಲ್ಲಿ ಪ್ರತಿಯೊಂದು ಕುಟುಂಬಗಳು ಆಶ್ರಯಿಸಲ್ಪಡಲಿ. ಮುಂದಿನ ದಿನ ಸಮಯದಲ್ಲಿ ಸ್ವಾಮಿ ದೇವ ಸೇವಕರ ಮುಖಾಂತರ ವಾಕ್ಯಗಳು ಬರುವಾಗ ಒಂದೊಂದು ವಾಕ್ಯವು ಒಂದು ಜೀವಿತದ ಕಾರ್ಯಗತವಾಗಲಿ ಸ್ವಾಮಿ. ಪ್ರಾರಂಭದ ಕರ್ತರಿಗೆಲ್ಲವನ್ನೇ ನಿಮ್ಮ ಕಾಳಿಗೆ ಒಪ್ಪಿಸಿಕೊಡ್ತೇವೆ ರಾಜ. ನಡೆಸು ನೀನು ಮಹಿಮೆ ಒಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿದ್ದೀನಿ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಿಮ್ಮ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ನಿನ್ನ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನ ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು ಪವಿತ್ರಾತ್ಮನೆ. ಈ ವಾಕ್ಯ ಕೆಲವು ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 91 ಅದರಲ್ಲಿ 5ರಿಂದ 8ನೇ ವಾಕ್ಯ ತನಕ. ಸಾಮ್ 91 ವರ್ಸ್ 5 to 8 ವರ್ಸ್. ಇವರಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ
ಹಾನಿಕರದ ಮಧ್ಯದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗುಲಲ್ಲಿ 1000 ಜನರು, ನಿನ್ನ ಬಲಗಳಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟು ಎಂಬುದಕ್ಕೆ ಸಾಕ್ಷಿಯಾಗಿರುವಷ್ಟೇ. ಇಲ್ಲಿ ನಾವು 91 ಕೀರ್ತನೆಯಲ್ಲಿ ನಾವು ಅತಿ ಸ್ಪಷ್ಟ ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಯಾವ ಕರ್ತನ ವಿಪತ್ತಿಗೂ ಆಣದ ಮಧ್ಯೆ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗಳಲ್ಲಿ 1000 ಜನರು ಸತ್ತು ಬಿದ್ದರೂ ನಿನ್ನ ಮಗಳು 1000 ಜನರು ಬಲ 10 ನಿನಗೇನು ತಟ್ಟು. ಈ ರೀತಿಯ ಒಂದು ಸಂರಕ್ಷಣೆ, ಈ ರೀತಿ ಒಂದು ಆರೋಗ್ಯ, ಈ ರೀತಿ ಒಂದು ಧೈರ್ಯವನ್ನು ಹೊಂದಿಕೊಳ್ಳಬೇಕಾದರೆ ಯಾವ ರೀತಿಯಲ್ಲಿ ನಡೆಯಬೇಕು, ಯಾವ ರೀತಿಯಲ್ಲಿ ವಾಗ್ದಾನ ನಿಮ್ಮ ಜೊತೆಯಲ್ಲಿ ನೀವು ಹೊಂದಿಕೊಳ್ಳಬಹುದು ಎಂಬುದರಿಂದ ಕೆಲವೊಂದು 3 ಸಂಗತಿಗಳನ್ನು ನೋಡೋಪರೆ ಈ 3 ಸಂಗತಿಗಳನ್ನು ನೀವು ಕೈಕೊಂಡು ನಡೆಯುತ್ತಾರೆ ಈ 5-8 ವಾಕ್ಯದಲ್ಲಿ ಈ ವಾಗ್ದಾನವು ನಿಮ್ಮ ಜೀವಿತದಲ್ಲಿ ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದು ಮೊದಲನೇ ಸಂಗ ನೋಡ್ತೇವೆ, ಎಂದಿಗೂ ಭಯ ಪಡಬಾರದು. ನಾವು ನೋಡ್ತೇವೆ ಯೋಬನ ಪುಸ್ತಕ 3ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ, ಜೋಬ್ ಚಾಪ್ಟರ್ 3 ವರ್ಸ್ 25. ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಎದುರುತ್ತೇನೋ ಅದು ತಪ್ಪದೇ ಬರುವುದು. ನೋಡ್ತೇವೆ ಯೋಬನ ಜೀವಿತದಲ್ಲಿ ಆತನ ಮಕ್ಕಳು ಅವನು ಕಳೆದುಕೊಳ್ಳುತ್ತಾನೆ, ಆತನ ದೊಡ್ಡ ಮನೆ ಬಿದ್ದು ಹೋಯಿತು. ಈ ರೀತಿಯಲ್ಲಿ ಅವನಿಗೆ ಆಪತ್ತು ಬರಲಿಕ್ಕೆ ಕಾರಣ ಯೋಬನೇ ಆತನಲ್ಲಿ ಭಯವಿತ್ತು ತನ್ನ ಮಕ್ಕಳ ಬಗ್ಗೆ. ನೆನಪುಗಳಲ್ಲಿ ಇವತ್ತು ಎಂದಿಗೂ ನಿಮಗೆ ಡ್ರೈವಿಂಗ್ ಮಾಡುವಾಗ ಸ್ಪೆಸಿಫಿಕ್ಕಾಗಿ ನೀವು ಭಯದಿಂದ ಡ್ರೈವ್ ಮಾಡಬೇಡಿರಿ. ಡ್ರೈವಿಂಗ್ ಮಾಡುವಾಗ ವಾಹನ ಬಿಡ್ಕೊಂಡು ಪ್ರಾರ್ಥನೆ ಮಾಡಿರಿ, ಯೇಸು ರಕ್ತವನ್ನು ಅದರ ಮೇಲೆ ಪ್ರೋಕ್ಷಿಸಿರಿ. ಅಪಘಾತದ ಆತ್ಮವನ್ನು ಬಂಧಿಸಿಕೊಂಡು ನೀವು ವಾಹನವನ್ನು ಬಿಡಲಿಕ್ಕೆ ಅಭ್ಯಾಸ ಮಾಡಿ. ಯಾಕಂದರೆ ನೀವು ಭಯದಿಂದ ನೀವು ವಾಹನ ಬಿಡುವುದಾದರೆ, ಭಯ ಪಡುವುದಾದರೆ ಆಪತ್ತುಗಳು ಬರುತ್ತವೆ. ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ಭಯ ಪಡಬೇಡಿ, ಮಕ್ಕಳಿಗೆ ಪ್ರಾರ್ಥನೆ ಮಾಡಿ ಶಾಲೆಗೆ ಕಳುಹಿಸಿರಿ. ಯಾಕಂದರೆ ಎಂದಿಗೂ ಭಯ ಪಡಬಾರದಂದರೆ ಇಲ್ಲಿ ಯೋಬನಿಗೆ ಮಕ್ಕಳಿಗೆ ಈ ರೀತಿ ಅವರು ಸತ್ತುಗಳ ಕಾರಣ ಅಂದರೆ ಯೋಬನಿಗೆ ಗೊತ್ತಿತ್ತು ತನ್ನ ಮಕ್ಕಳು ದೊಡ್ಡವರಾಗಿದ್ದರು. ಅವರು ಯೋಬ ತುಂಬ ಶ್ರೀಮಂತನು, ತನ್ನ ಮಕ್ಕಳು ಆ ಶ್ರೀಮಂತಿಕೆಯಲ್ಲಿ ಅವರು ಜೀವನ ಮಾಡ್ತಿದ್ದರು, ಅವರು ಪಾಪ ಮಾಡ್ತಿದ್ದರು, ವಿಗ್ರಹಾರ್ಧನೆ ಊಟ ಮಾಡ್ತಿದ್ದರು. ಈ ರೀತಿಯೆಲ್ಲ ಯೋಬನಿಗೆ ಗೊತ್ತು, ನನ್ನ ಮಕ್ಕಳು ಪಾಪ ಮಾಡ್ತಿದ್ರು ಯೋಬನಿಗೆ ಗೊತ್ತಿತ್ತು. ಮತ್ತು ಯೋಬನಿಗೆ ಗೊತ್ತಿತ್ತು ಪಾಪ ಮಾಡಿದರೆ ದೇವರ ಶಿಕ್ಷೆ ಬರ್ತದೆ ಅವನಿಗೆ ಗೊತ್ತಿತ್ತು. ಈ ಒಂದು ಭಯ ಅವನಲ್ಲಿದ್ದ ನಿಮಿತ್ತವಾಗಿ ಅಲ್ಲಿ ಸೈತಾನನು ಅಲ್ಲಿ ದೇವರ ಅನುಮತಿ ಪಡೆದುಕೊಂಡು ಅವನು ಯೋಬನ ಮಕ್ಕಳು, ಅವನ ಮನೆ, ಆಸ್ತಿ ಎಲ್ಲ ಹೋಯಿತು. ಕಾರಣ ಅವನು ಹೇಳ್ತಾನೆ, ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು, ನಾನು ಯಾವುದೇ ಎದುರುತ್ತನೋ ಅದು ತಪ್ಪದೇ ಬರೋದಕ್ಕೆ ಎಂದಿಗೂ ಭಯದ ಆತ್ಮಕ್ಕೆ ಅವಕಾಶ. ಭಯ ಒಂದು ದುರಾತ್ಮವಾಗಿದೆ. ಸೈತಾನನು ನಿಮ್ಮ ಮನಸ್ಸಲ್ಲಿ ಆಲೋಚನೆ ಆಗ್ತಾನೆ ಭಯದ ಬಗ್ಗೆ. ಬಂದ ಕೂಡಲೇ ವಾಗ್ದಾನ ಅರಿಕೆ ಮಾಡಿ 2:1 ವಾಕ್ಯದಲ್ಲಿ ದೇವರನ್ನ ಕೊಟ್ಟ ಆತ್ಮ ಈಡಿತನದ ಆತ್ಮ ಅಲ್ಲ, ದೇವ್ರನ್ನ ಕೊಟ್ಟ ಆತ್ಮ ಬಲ ಪ್ರೀತಿ ಆತ್ಮ ಕೊಟ್ಟಿದ್ದೆ. ಪದೇ ಪದೇ ಆ ನಿಮ್ಮ ಮನಸ್ಸಲ್ಲಿ ಹೋದ ಭಯ ನಿಮ್ಮ ಮನಸ್ಸು ಬಿಟ್ಟು ಹೋಗೋ ತನಕ ಎಷ್ಟರಷ್ಟು ಆ ವಾಗ್ದಾನ ಅರಿಕೆ ಮಾಡಿರಿ ಮತ್ತು ಭಯದ ಆತ್ಮವನ್ನು ಬಂಧಿಸಿರಿ. ಈ ರೀತಿ ನೀವು ಮಾಡಿಕೊಂಡು ಆ ಭಯದ ಆಲೋಚನೆ ನಿಮ್ಮ ಒಳಗೆ ಹೋಗದಾಗೆ ಮತ್ತು ಭಯದ ಮಾತನಾಡದಾಗೆ ನೀವು ಕಾಪಾಡಿಕೊಂಡರೆ 100% ಸುರಕ್ಷಿತರಾಗ್ತಿತ್ತು. ಅನೇಕ ಸಲ ಅಪಘಾತ ಸಂಭವಿಸುವುದು, ದುರ್ಮರಣ ಬರೋದು ಕಾರಣ ನೀವು ಭಯದಿಂದ ನೀವು ಗಾಡಿ ಬಿಡುತ್ತೀರೋ, ಭಯದ ಹೊಂಟಿರೋ ನೀವು ಭಯ ಪಡಿತೀರಿ. ಹಾಗೇ ಅಲ್ಲಿ ಸೈತಾನ ಅಟ್ಯಾಕ್ ಮಾಡೋದಕ್ಕೆ ಎಂದಿಗೂ ಭಯ ಪಡಬೇಡಿರಿ. ಅದಕ್ಕೆ ಇದು ಒಂದು ಅಲ್ಲಿ ನಿರ್ಧರಿಸದೆ ಯೋಬನ ಕುಟುಂಬಕ್ಕೆ ಈ ರೀತಿ ಕೇಡು ಬರಲಿಕ್ಕೂ ಈ ರೀತಿ ಆಗಲಿಕ್ಕೆ ಅವನಲ್ಲಿ ಭಯ ಇತ್ತು. ಆ ಭಯದ ನಿಮಿತ್ತಕ್ಕೆ ಸೈತಾನು ಅದೇ ರೀತಿಯಲ್ಲಿ ದೇವರ ಅನುಮತಿ ಪಡೆದುಕೊಂಡು ಮತ್ತು ಅದೇ ರೀತಿಯಲ್ಲಿ ಅವನ ಕುಟುಂಬ, ಅವನ ಮಕ್ಕಳು ಅವನ್ನೆಲ್ಲ ನಷ್ಟವನ್ನು ಅನುಭವಿಸ ಆಪದ ಕಾರಣ ಅವನು ಹೇಳ್ತಾನೆ, ನನಗೆ ಭಯ ಬಂದ ಕೂಡ ಅಪರಾಧ ಎಂದಿಗೂ ಭಯಕ್ಕೆ ಆಸ್ಪದ ಕೊಡಿ. ಭಯ ಒಂದು ದುರಾತ್ಮವಾಗಿದೆ. ಅದಕ್ಕೆ ದೇವರು ವಾಕ್ಯ ಇರ್ತದೆ, ಯೇಸು ಕ್ರಿಸ್ತ ನೀವು ನಂಬಿಕೆಡುವರಾಗಬೇಕು. ಯೇಸು ಕ್ರಿಸ್ತ ನಮ್ಮ ಕರ್ತವ್ಯ ಅಂಗೀಕಾರ ಮಾಡಿ ಯಾರಲ್ಲಿ ಯೇಸು ಕ್ರಿಸ್ತ ಇದ್ದವನು ನಂಬಬೇಕು. 1 ಯೋಹನ ಬರೆದ ಪತ್ರಿಕೆ 4ನೇ ವಾಕ್ಯ ಅವನು ಈಗ ಹೇಳ್ತದೆ, ಈ ಲೋಕದವನಿಗಿತ್ತಲೂ ಅತಿ ಶ್ರೇಷ್ಠ ಅಂದರೆ ಯೇಸು ಕ್ರಿಸ್ತನ ಆತ್ಮವು ನನ್ನ ಒಳಗೆ ಇದ್ದಾನೆ ಎಂಬುದಾಗಿ ನೀವು ನಂಬಿಕೆ ಮಾಡಬೇಕು ಮತ್ತು ಮಾತನಾಡಬೇಕು. 2 ಕೊರಿಂಥಿಯರ 4:13 ಹೇಳ್ತದೆ, ನಾನು ನಂಬಿದ್ದನು ಅದು ನಂಬಿಕೆಯಿಂದ ಮಾತನಾಡಬೇಕು, ವಾಗ್ದಾನ ಮಾತನಾಡಬೇಕು. ಅಪನಂಬಿಕೆ ಮಾತನಾಡಬಾರ್ದು, ನಕಾರಾತ್ಮಕ ಮಾತನಾಡಬಾರ್ದು, ಅಥವಾ ಭಯ ಮಾತನಾಡಬಾರ್ದು. ಮಾತನಾಡಿದರೆ ಅಲ್ಲಿ ಅಟ್ಟಾಕದೆ ಧೈರ್ಯ ಮಾತಾಗ ದೇವರು ನಿಮಗೆ ಕೊಟ್ಟ ಆತ್ಮ ಯಾರು ಎಷ್ಟು ನಂಬಿಕೆ ಇಟ್ಟಿದ್ದೀರೋ, ನೀಲಿ ಮುಳಿಕೊಂಡರು ದೇವರು ನಿಮಗೆ ಧೈರ್ಯದ ಆತ್ಮ ಕೊಟ್ಟಿದ್ದಾನೆ.
ಅದು ಭಯದಾತ್ಮ, ಅದು ಆಗಿದೆ. ಬಲ ಪರಿಶುದ್ಧಾತ್ಮ ಕೊಟ್ಟಿದ್ದಾನೆ ಎಂಬುದಾಗಿ ಅಪೊಸ್ತಲ ಪೌಲನು 2 ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ವಾಗ್ದಾನವನ್ನು ಪದೇ ಪದೇ ಅರಿಕೆ ಮಾಡಿ ಆ ಭಯದ ಆಲೋಚನೆ ಬಿಟ್ಟು ಹೋಗೋ ತನಕ ಅಥವಾ ಕಂಟಿನ್ಯೂಸ್ ಸ್ತುತಿ ಆರಾಧನೆ ಮಾಡಿ ಅನ್ಯ ಭಾಷೆ ಈ ರೀತಿ ನಿಮ್ಮ ಮನಸ್ಸನ್ನು ಅದನ್ನು ಕಾಪಾಡಿಕೊಳ್ಳಿರಿ ಪ್ರೇರೆ, ಸೈತನನ್ನು ಅಟ್ಯಾಕ್ ಮಾಡದಂತೆ ಪ್ರೇರೆ. ಇನ್ನು ಕೆಲ ಎಕ್ಸಾಂಪಲ್ ನೀವು ಹೇಳ್ತೇನೆ ಪ್ರೇರೆ, ಯಾವ ರೀತಿಯಲ್ಲಿ ಈ ಭಯದ ಆತ್ಮ ನಿಮಗೆ ಅಟ್ಯಾಕ್ ಮಾಡಿದ್ರೆ ಯಾವ ರೀತಿ ನೀವು ಜಾಗರೂಕರಾಗಬೇಕು. ಕೆಲವು ವಾಕ್ಯಗಳು ನೋಡು ಪ್ರೇರೆ. ಐಜಯ ಪ್ರವಾದನೆ ಪುಸ್ತಕ 51ನೇ ಅಧ್ಯಾಯದಲ್ಲಿ 12ರಿಂದ 16ನೇ ವಾಕ್ಯ ತನಕ. ಐಜಯ ಚಾಪ್ಟರ್ 51 verse 12 to 16. ನಾನು ನಿನ್ನನ್ನು ಸಂತೈಸುವವನಾಗಿರುವಲ್ಲಿ ಮೃತ ಮನುಷ್ಯನಿಗೆ ಉಳ್ಳಿನ ಗತಿಗೆ ಬರುವ ನರಜನ್ಮದನಿಗೆ ಭಯಪಡುವ ನೀನು ಎಂಥವನು. ಪ್ರೇಲೆ ಇಲ್ಲಿ ಪುನಃ ಎಂದಿಗೂ ಮನುಷ್ಯರಿಗೆ ಭಯಪಡಬೇಡ್ರಿ. ನಾವು ಒಂದೇ ಭಯಪಡೋದು ದೇವರಿಗೆ ಮಾತ್ರ ದೇವರಿಗೆ ಮಾತ್ರ ಸಾಧ್ಯ ಉಂಟು ಪ್ರೇ. ಮನುಷ್ಯನ ಆತ್ಮವನ್ನು ಶರೀರವನ್ನು 2 ನರಕ ಹಾಕಲಿಕ್ಕೆ ವಿನಾ ಯಾವ ಮನುಷ್ಯನಿಗೂ ನಿಮ್ಮ ಆತ್ಮನರಕಕ್ಕೆ ಅಧಿಕಾರವಿಲ್ಲ, ಯಾವ ಸೈತನಿಗೂ ನಿಮ್ಮ ಆತ್ಮನರಕ ಅಧಿಕಾರವಿಲ್ಲ ಎಂಬುದೇ ಯೇಸು ಕ್ರಿಸ್ತನು ಹೇಳ್ತಾನೆ. ಅದಕ್ಕೆ ಪ್ರೇ ಯೇಸು ಕ್ರಿಸ್ತನು ಹೇಳ್ತಾನೆ, ದೇವರು ಹೇಳ್ತಾನೆ, ಎಂದಿಗೂ ಮನುಷ್ಯರಿಗೆ ಭಯಪಡಬೇಡಿ. ಮನುಷ್ಯರು ಎಂಥವನು ಅವನು ಉಳ್ಳಿಗತಿ ಬರುವ ಅದಕ್ಕೆ ಎಂದಿಗೂ ಭಯಪಡಬಾರದು ಎಂಬುದಾಗಿ ಐಜಯ ಪ್ರವಾದಿ ಹೇಳ್ತಾನೆ. 13ನೇ ವಾಕ್ಯ ನೋಡ್ತೇವೆ. ಆಕಾಶ ಮಂಡಲವನ್ನು ಹರಡಿ ಭೂಲೋಕವನ್ನು ಸ್ಥಾಪಿಸಿದ ನಿನ್ನ ಸೃಷ್ಟಿಕರ್ತನಾದ ಯೆಹೋವನನ್ನು ಮರೆತು ಬಿಟ್ಟಿಯಾ? ನಾಶ ಮಾಡಬೇಕೆಂದು ಬಾಣವನ್ನು ಹೂಡುವ ಹಿಂಸಕನ ಕ್ರೋಧಕ್ಕೆ ದಿನವೆಲ್ಲ ಎಡೆ ಬಿಡದೆ ಅಂಜುತ್ತೀಯಾ? ಆ ಹಿಂಸನ ಕ್ರೋಧ ಎಲ್ಲಿ ತಾನೇ ಇದೆ? ಸೆರೆಯಲ್ಲಿ ಕುಗ್ಗಿರುವನು ಸಾಯನು, ಪಾತಲಕ್ಕೆ ಇಲ್ಲಿಯನು, ಬೇಗನೆ ಬಿಡುಗಡೆಯಾಗುವನು, ಅವನಿಗೆ ಅನ್ನದ ಕೊರತೆ ಇರೋದು. ಪುನಃ ಐಜಯ ಪ್ರವಾದಿ ಹೇಳ್ತಾನೆ, ಪ್ರೇರೆ ದೇವರಿಗೆ ಮರೆತು ಬಿಡಬೇಡಿರಿ, ನಂಬಿಕೆ ಇಡ್ರಿ. ದೇವರು ನಿಮ್ಮ ಆತ್ಮಲ್ಲಿ ಇದ್ದಾನೆ. ಯೇಸು ನಂಬಿಕೆ ಇಟ್ಟವರು ನೀರು ಮುಳುಗಿಕೊಂಡು ಯೇಸು ನಮ್ಮ ಒಳಗೆ ಇದ್ದಾನೆ. ಕೊಲಿಸವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿರುತ್ತೆ, ದ ಕ್ರೈಸ್ಟ್ ಲಿವ್ಸ್ ಇನ್ ಯು, ದ ಹೋಪ್ ಆಫ್ ಗ್ಲೋರಿ. ಅಂದರೆ ಯೇಸು ಕ್ರಿಸ್ತ ನಿಮ್ಮ ಒಳಗಿದ್ದಾನೆ. ಮಹಿಮೆಯ ನಿಮ್ಮ ನಿರೀಕ್ಷೆಯ ಆಧಾರನು ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೆ ದಿನಾಳು ಪ್ರಿಯರಿ ಧೈರ್ಯದ ಆತ್ಮ ನೀವು ಹೊಂದಿಕೊಳ್ಳಬೇಕಾ? ದಿನಾಲು ತಪ್ಪದೆ ಮುಂಜಾನೆ ಜಾವದಲ್ಲಿ ವಾಕ್ಯವನ್ನು ಓದದೆ ನಿಮ್ಮ ಕೆಲಸಕ್ಕೆ ಹೋಗಬೇಡಿ. ನೀವು ಕೆಲಸಕ್ಕೆ ಹೋಗೋ ಮೊದಲು ಪ್ರಾರ್ಥನೆ ಮತ್ತು ವಾಕ್ಯ ಓದುವ ಅಭ್ಯಾಸ ಮಾಡಿ. ವಾಕ್ಯ ನಿಮ್ಮಲ್ಲಿ ಇದ್ದರೆ ಮಾತ್ರವೇ ಈ ರೀತಿ ಧೈರ್ಯ ಬರುತ್ತೆ. ಯಾರು ವಾಕ್ಯ ಓದಿಲ್ಲ, ವಾಕ್ಯ ಆಗ ನಿಮಗೆ ಭಯ ಬರುತ್ತೆ. ಮತ್ತು ಭಯ ಬಂದದ್ದು ಅದು ನೀವು ಆ ಆಲೋಚನೆ ತೆಗೆದು ಹಾಕಿದರೆ ಮಾತನಾಡದೆ ಕೂಡಲೇ ಸೇತು ಅಟ್ಯಾಕ್ ಮಾಡಲೇಬೇಕು. ಅದಕ್ಕೆ ಎಚ್ಚರಿಕೆ ಇರಬೇಕು ಎಂಬುದಾಗಿ ನಾವು ಇಲ್ಲಿ ನಾವು ಕಲಿತುಕೊಳ್ಳುತ್ತೇವೆ ಪ್ರೇರೆ. ಮತ್ತು 14ನೇ ವಾಕ್ಯ ನೋಡ್ತೇವೆ. 15ನೇ ವಾಕ್ಯ, ಅಲೆಗಳು ಬರುಗರಿಯುವಷ್ಟು ಸಮುದ್ರವನ್ನು ರೇಗಿಸು ನಿನ್ನ ದೇವರಾದ ಯೆಹೋವನು ನಾನೇ, ಶರಣಾದ ಯೆಹೋವನೆಂಬುದು ನನ್ನ ನಾಮಧೇಯ. ಆಕಾಶವನ್ನು ನಿಲ್ಲಿಸಬೇಕೆಂದಲೂ ಭೂಲೋಕವನ್ನು ಸ್ಥಾಪಿಸಬೇಕೆಂದಲೂ ಚೀಯೋನಿಗೆ ನೀನು ನನ್ನ ಜನವೆಂದು ಹೇಳಬೇಕೆಂದಲೂ ನಿನ್ನ ಬಾಯಿ ನನ್ನ ಮಾತುಗಳನ್ನು ಇಟ್ಟು ನನ್ನ ಕೈಯನ್ನಲ್ಲಿ ನಿನ್ನ ಒದಗಿಸಿದ್ದೇನೆ. ನೋಡಿದೆ, ದೇವರ ಚಿತ್ತವಿಲ್ಲದೆ ಯಾವುದು ಲೋಕದಲ್ಲಿ ಕಷ್ಟವಾಗಲಿ ಯಾವುದು ಬರೋದು ಅದಕ್ಕೆ ದೇವರು ತನ್ನ ಮಕ್ಕಳಿಗೆ ಅಧಿಕಾರ ಕೊಟ್ಟಿದ್ದಾನೆ. ಅದನ್ನ ಮಕ್ಕಳಂತೆ ದೇವರು ಹೇಳ್ತಾನೆ, ನಿನ್ನ ಬಾಯಿ ನನ್ನ ಮಾತುಗಳನ್ನು ನನ್ನ ಇಟ್ಟು ನನ್ನ ಕೈಯಲ್ಲಿ ನಾನು ಒದಗಿಸಿದ ಅರ್ಥ ಪ್ರೇರೆ. ನೀವು ಯಾವತ್ತೂ ಪ್ರೇರೆ ಯಾವ ಸಂಗತಿ ನೋಡಿಕೊಂಡು ಭಯಪಡಬೇಡ್ರಿ. ಯಾವ ರೀತಿಯ ಅದಕ್ಕೆ ನೀವು ವಾಕ್ಯ ಮಾತನಾಡಬೇಕು. ಯೇಸು ಕ್ರಿಸ್ತನ ಪ್ರೇರೆ ದೋಣಿಯಲ್ಲಿ ಮಲಗಿರುವಾಗ ಆ ಶಿಷ್ಯರು ಆ ದೋಣಿ ಇದ್ದರು. ಅಲ್ಲಿ ನೋಡ್ತೆ ತುಫಾನು ಬಂತು, ಬಿರುಗಾಳಿ ಬಂತು, ಅವರ ದೋಣಿ ಮುಳುಗಿ ಹೋಗಲಿಕ್ಕೆ ಹೋಯಿತು. ಆಗ ಶಿಷ್ಯರು ಎದ್ದುಕೊಂಡರು, ಯೇಸುವೆ ಎಂಬುದು ಎಬ್ಬಿಸಿ. ಆಗ ಯೇಸು ಕ್ರಿಸ್ತನು, ನೀವು ಅಪನಂಬಿಕೆ ನೀವು ಯಾಕೆ ಭಯಪಡುತ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನು ಆ ಶಿಷ್ಯರಿಗೆ ಗದರಿಸ್ತಾನೆ. ಮತ್ತು ಆತನು ಆ ತುಫಾನಿಗೂ ಆ ಬಿರುಗಾಳಿ ಗದರಿಸುವಾಗ ಅದು ಶಾಂತವಾಯಿತು. ಆ ರೀತಿ ಪ್ರೇರೆ ಇಲ್ಲಿ ದೇವರು ಹಾಕಿದೆ, ಯಾವುದೇ ತುಫಾನು ಯಾವುದು ಬಂದರೂ ನೋಡಿ ಭಯಪಡಬೇಡ್ರಿ. ನೀವು ಏನು ಮಾಡಬೇಕು, ಆ ತುಫಾನಿಗೆ ಆ ಬೆಟ್ಟಕ್ಕೆ ನೀವು ಯೇಸು ಕ್ರಿಸ್ತನ ನಾಮದಲ್ಲಿ ಮಾತನಾಡಬೇಕು, ವಾಗ್ದಾನದಲ್ಲಿ ಮಾತನಾಡಬೇಕು. ಆ ಸೈತನನ್ನು ಬಂಧಿಸಬೇಕು ಪ್ರೇರೆ. ಯಾಕಂದರೆ ಮತ್ತೆ ಬರೆಸುವ 18ನೇ ವಾಕ್ಯದಲ್ಲಿ ನೀವು ಏನು ಬುಲಕದಲ್ಲಿ ಬಂಧಿಸರು ಅದು ಪರಲೋಕದಲ್ಲಿ ಬಂಧಿಸಲ್ಪಡುವುದು, ಏನು ಬಿಚ್ಚಿತ್ತರೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುವುದು. ಈ ಅಧಿಕಾರದಿಂದ ನಿಮಗೆ ಅಟ್ಯಾಕ್ ಮಾಡುವಂಥ ಭಯದ ಆತ್ಮವನ್ನು, ರೋಗದ ಆತ್ಮವನ್ನು, ನಕಾರಾತ್ಮಕತೆಯನ್ನು ಬಂಧಿಸಿರಿ, ಅದರಿಂದ ಬಿಡಿಸಿರಿ ಪ್ರೇರೆ. ಮತ್ತು ಭಯ ಮಾತನಾಡಬೇಡಿ, ನಂಬಿಕೆ ವಾಗ್ದಾನ ಮತ್ತು ನಿಮ್ಮ ಮಾತಿನಲ್ಲಿ ಪ್ರೇರೆ ದೇವರು ಪ್ರೇರೆ ಆ ತುಫಾನನ್ನು ನಿಲ್ಲಿಸುವನಾಗಿದ್ದಾನೆ. ಆ ಸಮುದ್ರ ಶಾಂತವಾಗ್ತದೆ. ನಿಮಗೆ ನಂಬಿಕೆ ಕೊಟ್ಟಿದ್ದೇನೆ, ನೀವು ಮಾತನಾಡಬೇಕು ಪ್ರೇರೆ. ಈ ರೀತಿ ನೀವು ಭಯದ ಮೇಲೆ ಜಯ ಹೊಂದುವರಾಗಬೇಕು. ಇಲ್ಲದ್ರೆ ಭಯ ಬಂದ ಕೂಡಲೇ ಸರಿ ಅಟ್ಯಾಕ್ ಮಾಡೋದಕ್ಕೆ ಅವಕಾಶ ಕೊಡಬೇಕು. ದೇವರು ವಾಕ್ಯತೆ ಇಬ್ರಿ 13:5-6 ಹೇಳ್ತದೆ, ನೀವು ಯೇಸು ನಂಬಿಕೆ ಇಟ್ಟುಕೊಂಡು ಆ ನಂಬಿಕೆ ದೃಢವಾಗಿ ನಿಲ್ಲುವುದಾದರೆ ದೇವರು ನಿಮ್ಮನೆಂದಿಗೂ
ಕೈ ಬಿಡುವುದಿಲ್ಲ, ಎಂದಿಗೂ ತೋರುವುದಿಲ್ಲ. ಯುಗದ ಸಮಾಪ್ತಿಯವರೆಗೂ ಆತ ನಿಮ್ಮ ಸಂಗಡ ಇದ್ದಾನೆ ಮತ್ತು ಲೋಕದಲ್ಲಿ ಇವನಿಗಿಂತಲೂ ನಿಮ್ಮಲ್ಲಿ ಇರುವ ಆತನು ದೊಡ್ಡವನು ಎಂಬುದಾಗಿ 1ನೇ ಯೋಹನ ಪತ್ರಿಕೆ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಂದು ನಾವು ನೋಡ್ತೇವೆ, ಈ ಭಯದ ಜಯದಿಂದ ಬೇಕಾದ್ರೆ ಏನು ಮಾಡಬೇಕು ನಾವು ನೋಡೋಪ್ರೆ ಮತ್ತೆ ಬರೋ ಸುವಾರ್ತೆ 28ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ಮಾಥ್ಯೂ ಚಾಪ್ಟರ್ 28 ವರ್ಸ್ 20. ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದೇವರು ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಇಲ್ಲಿ ಶಿಷ್ಯರಿಗೆ ಯೇಸು ಕ್ರಿಸ್ತನ ಅಪೊಸ್ತಲರಿಗೆ ಆಜ್ಞೆ ಕೊಟ್ಟಿದ್ದಾನೆ, ಎಲ್ಲರಿಗೆ ಸುವಾರ್ತೆ ಸಾರಬೇಕು, ಸುವಾರ್ತೆ ನಂಬಿದವರಿಗೆ ನೀಡಲಿ ದೀಕ್ಷೆ ಅಂದುಕೊಳ್ಳಿಕ್ಕೆ ಮತ್ತು ಅವರಿಗೆ ಆ ಅಪೊಸ್ತಲ ಕೊಟ್ಟ ಬೋಧನೆಯನ್ನು ವಿಧೇಯರಾಗಲಿರ್ತಾನೆ. ಯಾರ್ಯಾರು ಈ ಟಿ ವಿ ಮಾಧ್ಯಮ ಸಂತೆ ಕೇಳಿ ವಿಧೇಯರಾಗ್ತಿರೋ ಯೇಸು ಕ್ರಿಸ್ತನೇ ನಾನು ಯುಗದ ಸಮಾಜ ನಿಮ್ಮ ಸಂಗಡ ಇದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನು ಆತ್ಮವು ನಿಮ್ಮ ಒಳಗೆ ವಾಸ ಮಾಡಬೇಕಾದರೆ ನೀವು ಯೇಸು ನಂಬಿಕೆ ಮಾತ್ರ ಅಲ್ಲ, ಆತನ ಆಜ್ಞೆಗಳ ಕೈಕೊಂಡು ನಡೆಯುವುದರೆ 100% ಪ್ರತಿಗಳಿಗೆ ದೇವರ ಆತ್ಮನು ನಿಮ್ಮ ಒಳಗೆ ವಾಸ ಮಾಡುವನಾಗಿದ್ದಾನೆ. ಅದು ಆತ್ಮ ಈ ಲೋಕದ ಇವನಿಗತ್ತಲು ಆದರೆ ಶ್ರೇಷ್ಠನ ಆತ್ಮ ಯೇಸು ಕ್ರಿಸ್ತ ಆತ್ಮ. ಈ ಆತ್ಮ ನಿಮ್ಮ ಒಳಗಿರುವಾಗ ಯಾವ ಸೈತನಿಗೆ ಯಾವ ಭಯಕ್ಕೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. ನಿಮಗೆ ಯಾವ ಭಯ ಮುಟ್ಟದಂತೆ, ಯಾವ ಆಪತ್ತು ದುರ್ಗುಣ ಬರದಂತೆ ದೇವರು ನಿಮ್ಮನ್ನು ಕಾಪಾಡುವನಾಗಿದ್ದಾನೆ. ಅದಕ್ಕೆ ದೇವರು ನಿಮ್ಮನ್ನು ಕಾಪಾಡಬೇಕಾ, ಈ ಭಯದ ಆತ್ಮದ ಮೇಲೆ ಜೀವನ ಬೇಕಾ, ಅದರಲ್ಲಿ ಒಂದು ಕಂಡೀಷನ್, ನೀವು ಭಯದ ವಾಕ್ಯವನ್ನು ಮಾತನಾಡುವ ಅಭ್ಯಾಸ ಮಾಡಬೇಕು. 2ನೇ ಕಂಡೀಷನ್, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಇನ್ನು ಎಕ್ಸಾಂಪಲ್ ನೋಡೋಣ ವಿಧೇಯತೆ ಬಗ್ಗೆ. ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ಜಾನ್ ಗಾಸ್ಪಲ್ 14 ವರ್ಸ್ 23. ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವವನು, ಅವನು ನನ್ನ ತಂದೆಯೂ ಪ್ರೀತಿಸುವನು ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆ. ಇಲ್ಲಿ ಅತಿ ಸ್ಪಷ್ಟತೆ ಎಸ್ಕೊತಾನೆ, ನೀವು ನನ್ನನ್ನು ಪ್ರೀತಿಸೋದಾದರೆ ನನ್ನ ಪ್ರತಿ ಅದನ್ನು ಕೈಕೊಂಡು ನಡೆಯಬೇಕು. ಯಾರು ಯೇಸು ಕ್ರಿಸ್ತನ ಸಂಪೂರ್ಣ ಪ್ರೀತಿ ಮಾಡಿದ್ರು ಅವರು ಆಜ್ಞೆ ಕೈಕೊಂಡು ನಡ್ತಾರೆ ಎಂಬುದು ಯೇಸು ಕ್ರಿಸ್ತನೇ. ಮತ್ತು ಅವರ ಹೃದಯದಲ್ಲಿ ತಂದೆ ಮಗ ಪವಿತ್ರ ತ್ರೈಕ ದೇವರು ಅವರೊಳಗೆ ಅವರ ಆತ್ಮದಲ್ಲಿ ಬಿಡಾರ ಮಾಡಿಕೊಳ್ಳುತ್ತವೆ. ಹಾಗಾದರೆ ಈ ರೀತಿ ದೇವರ ಆತ್ಮ ನಿಮ್ಮ ಒಳಗೆ ನೆಲೆಗೊಳ್ಳುವುದರೆ 100% ನೀವು ಯಾವ ಕೇಡಿಗೂ, ಯಾವ ವ್ಯಾಧಿಗೂ, ಯಾವ ಅಪಘಾತಕ್ಕೂ, ಯಾವ ದುಷ್ಟ ವ್ಯಕ್ತಿಗಳು ಭಯಪಡೋ ಅಗತ್ಯವಿಲ್ಲ. ಈ ರೀತಿಯ ಒಂದು ಧೈರ್ಯ ನಿಮಗೆ ಬೇಕಾ? ಒಂದೇ ಕಂಡೀಷನ್ ಪ್ರಿಯರೇ, ದೇವರನ್ನು ಸಂಪೂರ್ಣ ಪ್ರೀತಿ ಮಾಡಬೇಕು, ಆತನ ವಾಕ್ಯದ ದಿನದಲ್ಲಿ ಓದಬೇಕು, ಆತನ ಆಜ್ಞೆಗೆ ವಿಧೇಯರಾಗಬೇಕು. ಆಗ 100% ನಿಮ್ಮ ಆತ್ಮವು ನಿಮಗೆ ಸಾಕ್ಷಿ ಕೊಡ್ತದೆ, ನಿಮ್ಮ ಒಳಗೆ ದೇವರ ಆತ್ಮನು ಇದ್ದಾನೆ ಮತ್ತು ಅದು ಧೈರ್ಯದ ಆತ್ಮ ಬಲ ಪ್ರೀತಿನ ಆತ್ಮ ಕೊಟ್ಟಿದೆ ವಿನ ಭಯದ ಆತ್ಮ ದೇವರು ಕೊಡಲಿಲ್ಲ ಎಂಬುದೇ ನಿಮ್ಮ ಆತ್ಮ ನಿಮಗೆ ಸಾಕ್ಷಿ ಕೊಡುತ್ತದೆ ಪ್ರಿಯರೇ. ಅದಕ್ಕೆ ಇನ್ನೊಂದು ವಾಕ್ಯ ನೋಡುವ ಪ್ರಿಯ 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ. ಫಸ್ಟ್ ಜಾನ್ 3 ವರ್ಸ್ 24. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ, ಆತನ ಇವನಲ್ಲಿ ನೆಲೆಗೊಂಡಿರುತ್ತಾನೆ, ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತ ನಮಗೆ ಅನುಗ್ರಹಿಸ ಆತ್ಮನಿಂದಲೇ ಬಲ್ಲೆವು. ಪುನಃ ನೋಡಿ ಹೇಳ್ತಾನೆ, ಯೇಸು ಕ್ರಿಸ್ತನ ಆಜ್ಞೆ ಕೈಕೊಂಡು ನಡೆಯುವುದಾದರೆ ಮಾತ್ರವೇ ಯೇಸು ಕ್ರಿಸ್ತ ನಿಮ್ಮನ್ನು ನೆಲೆಗೊಂಡುತ್ತಾನೆ ಮತ್ತು ಆತ ನೆಲೆಗೊಂಡ ಎಂಬುದೇ ದೇವರು ಕೊಟ್ಟ ಪವಿತ್ರ ಆತ್ಮ ನಿಮಗೆ ಆತ್ಮ ಸಾಕ್ಷಿ ಕೊಡುತ್ತಾನೆ. ಇದು ಅತಿ ಅಗತ್ಯವಾದ. ಇದು ನೀವು ಅಭ್ಯಾಸ ಮಾಡುವುದಾದರೆ ಯಾವತ್ತಿಗೂ ನೀವು ಭಯಪಡೋ ಅಗತ್ಯವಿಲ್ಲ. ಇದು ಅಭ್ಯಾಸ ಮಾಡಲವಾದರೆ ಮಾತ್ರ ಭಯದ ಆತ್ಮ ನಿಮ್ಮನ್ನು ಅಟ್ಯಾಕ್ ಮಾಡ್ತದೆ, ಅದು ನಿಮಗೆ ಟಾರ್ಚರ್ ಮಾಡ್ತದೆ ಮತ್ತು ನೀವು ಭಯಪಟ್ಟಾಗೆ ಆಪತ್ತುಗಳು, ದುರ್ಮರಣಗಳು, ದುರ್ಘಟನೆ ನಿಮ್ಮ ಬರ್ತದೆ. ಅದಕ್ಕೆ ಈ ಭಯದ ಜೀವನ ಬೇಕಾ ಪ್ರೇರೆ ವಾಗ್ದಾನ ಮಾತನಾಡುವ ಅಭ್ಯಾಸ ಮಾಡಬೇಕು. ಎರಡನೇ ವಿಧೇಯತೆ ಬೇಕಾದರೆ ಆತನ ಆಜ್ಞೆಗಳು ಕೈಕೊಂಡು ನಡೆಯಬೇಕು. ಯಾರ ಆಜ್ಞೆ? ಯೋಸನ ಬಿಡಲಿಕ್ಕೆ ಕೊಟ್ಟ ಎಲ್ಲ ಆಜ್ಞೆ ಕೈಗೊಂಡು ನಡೆಯಬೇಕು. ಆಗ ಯೇಸು ಕ್ರಿಸ್ತ ನಿಮ್ಮ ಒಳಗೆ ನೆಲೆಗೊಳ್ಳುತ್ತಾನೆ. ದೇವ್ರ ಮೇಲೆ ನೆಲೆಗೊಂಡಿದ್ದಾನೆ, ದೇವರು ಕೊಟ್ಟ ಪವಿತ್ರ ಆತ್ಮ ನಿಮ್ಮ ಆತ್ಮ ಸಾಕ್ಷಿ ಕೊಡುತ್ತಾನೆ. ಅದು ಅತಿ ಇಂಪಾರ್ಟೆಂಟ್ ಆಗಿದೆ. ನೀವು ಭಯದ ಆತ್ಮದ ಮೇಲೆ ಜಯ ಹೊಂದಬೇಕಾದ್ರೆ. ಇನ್ನೊಂದು ನೋಡ್ತೀವಿ, ಈ ಭಯದ ಆತ್ಮವು ನಿಮ್ಮ ಅಟ್ಯಾಕ್ ಮಾಡದಂತೆ ಪೂರ್ಣ ವಿಧೇಯತೆ ಅತಿ ಅಗತ್ಯವಾಗಿದೆ ಪ್ರೇರೆ. 1ನೇ ಯೋಹನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 16-18 ವಾಕ್ಯ. ಫಸ್ಟ್ ಜಾನ್ 4 ವರ್ಸ್ 16 to 18 ವರ್ಸ್. ದೇವರು ನಮ್ಮಲ್ಲಿ ಇಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರು ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ
ನೆಲೆಗೊಂಡು ಪುನಃ ಹೇಳಿದ್ರೆ ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕು. ಪ್ರೀತಿ ನೆಲೆಗೊಳ್ಳುವಲ್ಲಿ ದೇವರ ಪ್ರೀತಿ ಅಂದರೆ ಆತನ ಆಜ್ಞೆಗೆ ನಡುವಿದೆ ನಿಜವಾದ ಪ್ರೀತಿಯಾಗಿದೆ ಪ್ರೇರೆ. ಅದನ್ನ ವಾಕ್ಯ ನೋಡ್ತೇವೆ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿ ಆತನ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬಂತು. ಪ್ರೇ ನೀವು ದೇವರನ್ನು ಪ್ರೀತಿ ಮಾಡ್ತಿರೋ ಆತನ ಆಜ್ಞೆಗೆ ನಡೀತಿರೋ ನಿಮ್ಗೆ ಎಂದಿಗೂ ನ್ಯಾಯ ತೀರ್ಪಿನ ಬಗ್ಗೆ ಎಂದಿಗೂ ನೀವು ಭಯ ಬರೋದಿಲ್ಲ. ಯಾವ ಬಗ್ಗೆ ನಿಮಗೆ ಭಯ ಬರೋದಿಲ್ಲ. ನಿಮ್ಮಲ್ಲಿ ಧೈರ್ಯವೂ ಇರ್ತದೆ ಪ್ರೇರೆ. ಇಲ್ಲದೆ ನಿಮಗೆ ನ್ಯಾಯ ತೀರ್ಪಿನ ಬಗ್ಗೆ ಕಷ್ಟ ಬರ್ತದೆ, ಆಪತ್ತು ಬರ್ತದೆ, ನಿಮಗೆ ಭಯ ಕಾಡುತ್ತಾ ಇರ್ತದೆ ಎಂಬುದನ್ನು ನೋಡುತ್ತೇವೆ. ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದು ನಾವು ಅಂಥವರಾಗಿ ಈ ಲೋಕದಲ್ಲಿದ್ದೇವೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ತಂದೆಯ ಚಿತ್ತವಿದೆ. ಅದೇ ರೀತಿಯಲ್ಲಿ ನೀವು ಯೇಸು ಕ್ರಿಸ್ತನ ವಾಜ್ಞೆಗೆ ನಡೆಯುತ್ತಾರೆ, ನಿಮಗೆ ಎಂದಿಗೂ ಭಯ ಬರುವುದಿಲ್ಲ ಎಂಬುದು ಯೇಸು ಅತಿ ಸ್ಪಷ್ಟವಾಗಿ ಹೇಳ್ತಾನೆ. 18ನೇ ವಾಕ್ಯ, ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ನೋಡಿ, ಇವತ್ತು ಹೆದರಿಕೆ ಒಂದು ಆತ್ಮವಾಗಿದೆ. ಅತಿ ಸ್ಪಷ್ಟವಾಗಿ ನೋಡಿರಿ, ಈ ಹೆದರಿಕೆ ಆತ್ಮ ಈ ಲೋಕದ ಪ್ರತಿಯೊಬ್ಬರನ್ನು ಕಾಡ್ತದೆ. ಯಾರು ಇದಕ್ಕೆ ಒಳಗಾಗುತ್ತಾರೋ ಅಲ್ಲಿ ಯೋಬ ಹೇಳ್ತಾನೆ, ಯೋಬ 3:25 ವಾಕ್ಯ, ಅವನಿಗೆ ಭಯ ಹುಟ್ಟಿದ ಕೂಡಲೇ ಆಪತ್ತು ಬಂದಿದೆ. ಯಾರಲ್ಲಿ ಭಯ ಬರ್ತದೋ ಅವರಿಗೆ ಆಪತ್ತು, ದುರ್ಮರಣ ಬರ್ತದೆ. ಕಾರಣ ಭಯದ ನಿಮಿತ್ತವಾಗಿ. ಅದಕ್ಕೆ ಈ ಭಯ, ಈ ಹೆದರಿಕೆ ನಿಮಗೆ ಬರಬಾರ್ದಾದ್ರೆ ಏನು ಬೇಕು? ದೇವರನ್ನು ಸಂಪೂರ್ಣ ಹೃದಯದಿಂದ ಪ್ರೀತಿ ಮಾಡಬೇಕು. ದೇವರನ್ನು ಪ್ರೀತಿ ಮಾಡಿ ಅದಕ್ಕೆ ನೋಡಿದರೆ ಅಲ್ಲಿ ಹೆದರಿಕೆ ಇಲ್ಲ ಎಂಬುದಾಗಿ ಇಲ್ಲದೆ. ಅಲ್ಲಿ 18ನೇ ವಾಕ್ಯ ನೋಡಿ, ಪ್ರೀತಿಯು ಇರುವಲ್ಲಿ ಇದೆ. ಪ್ರೀತಿ ಅಂದರೆ ದೇವರನ್ನು ಆದ್ಯಕ್ಕೆ ನಡುವೆ ನಿಜವಾದ ಪ್ರೀತಿ, ಅವರಲ್ಲಿ ಹೆದರಿಕೆ ಇಲ್ಲ. ಹೆದರಿಕೆ ಆತ್ಮ ಅವನ ಮೇಲೆ ಅಧಿಕಾರವಿಲ್ಲ. ಹೆದರಿಕೆಯು ಯಾತನೆ ಹೊಂದುತ್ತಾ ಇರುವುದು. ನೋಡಿದ್ರೆ, ಹೆದರಿಕೆ ಬಂದ ಕೂಡಲೇ ಅವನಿಗೆ ಯಾತನೆ ಬರ್ತದೆ. ಅವನಿಗೆ ಹೆದರಿಕೆ ಬರದಂತೆ ಏನು ಮಾಡಬೇಕು? ದಿನಾಲು ದೇವರ ವಾಕ್ಯ ಓದಬೇಕು, ವಾಕ್ಯಕ್ಕೆ ವಿಧೇಯರಾಗಬೇಕು, ಪ್ರಾರ್ಥನೆ ಮಾಡಬೇಕು. ಆಗ ಹೆದರಿಕೆಯು ನಿಮಗೆ ಯಾವ ಯಾತನೆ ತರದೆ ನಿಮಗೆ ಭಯ ಪಡಬೇಡ್ರಿ. ಯಾವತ್ತಿಗೂ ಭಯಪಡಬೇಡಿ. ನಿಮ್ಮ ಮಗುಲಲ್ಲಿ 1000 ಜನ ಸತ್ತು ಬಿದ್ದರು, ನಿಮ್ಮಲ್ಲಿ 1000 ಜನ ಸತ್ತರು, ಬಡ 10 ಜನ ಸತ್ತು ಬಿದ್ದು ಯಾವ ಮರಣಕರ ವ್ಯಾಧಿಯು ನಿಮ್ಮನ್ನು ಮುಟ್ಟುವುದಿಲ್ಲ ಎಂಬುದಾಗಿ ಈ ಧೈರ್ಯ ನಿಮಗೆ ಬರ್ತದೆ. ಮತ್ತು ಆ ಧೈರ್ಯ ನಿಮಗೆ ಯಾವ ರೋಗವು ನಿಮ್ಮ ಮುಟ್ಟ ದೇವರು ಕಾಪಾಡುವವನಾಗಿದ್ದಾನೆ. ಹೆದರಿಕೆ ಅಂದರೆ ಪೂರ್ಣ ಪ್ರೀತಿ ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ದೇವರನ್ನು ಪೂರ್ಣ ಪ್ರೀತಿ, ದೇವರ ಪ್ರತಿಯೊಂದು ಆಜ್ಞೆಗೆ ನೋಡಿದೆ ನಿಮ್ಮಲ್ಲಿ ಹೆದರಿಕೆ ಇರುವುದಿಲ್ಲ, ಹೆದರಿಕೆ ಆತ್ಮ ನೆಲೆಗೊಳ್ಳಕ್ಕೆ ಆಗುವುದಿಲ್ಲ. ಯಾಕಂದರೆ ಎದುರುವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನ. ಯಾರಲ್ಲಿ ಹೆದರಿಕುಂಟು ಅದರ್ಥ ಅವನಲ್ಲಿ ದೇವರ ಪ್ರೀತಿಯು ಅಥವಾ ವಿಧೇಯತೆಯನ್ನು ಪೂರ್ಣವಾಗಿರತ್ತೆ. ಅವನಿಗೆ ಹೆದರಿಕೆ ಇರ್ತದೆ. ಎಂದಿಗೂ ನೆನಪಿಟ್ಕೊಂಡ್ರಿ, ಹೆದರಿಕೆ ಒಂದು ಆತ್ಮವಾಗಿದೆ, ಭಯ ಒಂದು ಆತ್ಮವಾಗಿದೆ. ಭಯ ಪಟ್ಟರೆ ಕೂಡಲೇ ನೀವು ಭಯದ ಮಾತನಾಡೋದು ಹಾಗೆ ಆಗ್ತದೆ. ಅದಕ್ಕೆ ಎಚ್ಚರಿಕೆ. ದೇವರು ಕೂಡ ಆತ್ಮ ಧೈರ್ಯದ ಆತ್ಮವಾಗಿದೆ. ಅದಕ್ಕೆ ಈ ಧೈರ್ಯ ಬರಬೇಕಾ? ದೇವರು ನಿಮ್ಮ ಒಳಗೆ ವಾಸ ಮಾಡಬೇಕಾ? ದೇವರನ್ನು ಪೂರ್ಣದ ಪ್ರೀತಿ ಮಾಡಬೇಕು. ಅಲ್ಲಿ ಕೈಕೊಂಡು ನೋಡುವುದರೆ ಅಲ್ಲಿ ಹೆದರಿಕೆ ಆತ್ಮಕ್ಕೆ ಅವಕಾಶವಿಲ್ಲ. ದೇವರ ಆತ್ಮನು ಲೋಕದೇವರಿಂದ ಅತಿ ದೊಡ್ಡ ಕ್ರಿಸ್ತನ ಯೇಸು ಆತ್ಮನ ಪವಿತ್ರನ ಒಳಗೆ ಇರುವಾಗ ಯಾವ ಆಪತ್ತಿಗೂ ನೀವು ಭಯಪಡಬೇಡಿರಿ. ದೇವರು ನಿಮ್ಮ ಸಂಗಡ ಇದ್ದುಕೊಂಡು ಪ್ರತಿ ಗಳಿಗೆ ನಿಮ್ಮ ಕಾಲು ಕಲ್ಲಿಗೆ ತಗಲಿದೆ ಆತನ ದೇವತನ ನಿಮ್ಮ ಕಾಪಾಡುವವನು ಆಗಿದ್ದಾನೆ ಪ್ರಿಯರೇ. ಈಗ 2ನೇ ಸಂಗತಿ ನೋಡ್ತೇವೆ, ದೇವರು ನಮ್ಮನ್ನು ರಕ್ಷಿಸ್ತಾನೆ ಎಂಬ ವಾಗ್ದಾನವನ್ನು ನಂಬುವವರು ಆಗಬೇಕು. ನಾವು ನೋಡ್ತೇವೆ ಕೀರ್ತನೆ 50ನೇ ಕೀರ್ತನೆಯಲ್ಲಿ 23ನೇ ವಾಕ್ಯ, ಸಾಮ್ ಚಾಪ್ಟರ್ 50 ವರ್ಸ್ 23, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷ ರಕ್ಷಣೆಯನ್ನು ತೋರಿಸುವೆನು. ದೇವರ ವಾಗ್ದಾನ ಆಗಿದೆ. ದಿನಾಲು ಪ್ರತಿ ಸಮಯದಲ್ಲಿ ದೇವರಿಗೆ ಸ್ತುತಿ ಯಜ್ಞವನ್ನು ಸಮರ್ಪಣೆ ಮಾಡುವ ಅಭ್ಯಾಸ ಮಾಡಿ ನೀವು ಬಾಯಿಂದ ಯಾವಾಗಲೂ ದೇವರು ಸ್ತುತಿ ಮಾಡಿರಿ, ಆರಾಧನೆ ಮಾಡಿ. ಇದನ್ನು ಮಾಡುವುದರಲ್ಲಿ ದೇವರನ್ನು ಗೌರವಿಸ್ತಾರೆ. ಮತ್ತು ನಿಮ್ಮ ನಡತೆಯನ್ನು ಪ್ರತಿ ಸಲ ವಾಕ್ಯ ಓದಿಕೊಂಡು ಸರಿಪಡಿಸಿಕೊಳ್ಳುವುದೇ ದೇವರ ನಿಮಗೆ ವಿಶೇಷವಾಗಿ ಅಪಘಾತ, ದುರ್ಮರಣ, ದುರ್ಘಟನೆ, ಮರಣಕರವಾದಿ ಕಲ್ಲರ ಕೈಗಳಿಂದ ಎಲ್ಲದರಿಂದ ರಕ್ಷಿಸುವ ವಾಗ್ದಾನವು ನಿಮ್ಮದಾಗಿದೆ ಪ್ರೇರೆ. 100% ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಜ್ಞಾನೋಕ್ತಿ ಪುಸ್ತಕ 1ನೇ ಅಧ್ಯಾಯದಲ್ಲಿ 33ನೇ ವಾಕ್ಯ, ಪ್ರಾವರ್ಬ್ಸ್ 1 ವರ್ಸ್ 33, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡೆ ಸುರಕ್ಷಿತನಾಗಿರುವನು ಎಂಬುದೇ. ಇಲ್ಲಿ ಸ್ವಲ್ಪ ದೇವರ ಮಾತಿಗೆ, ದೇವರ ಸ್ವರಕ್ಕೆ ಇವತ್ತು ದೇವರು ಮೊದಲು ಮಾತನಾಡುತ್ತಾನೆ, ಸಭೆಯಲ್ಲೇ ಮಾತನಾಡುತ್ತಾನೆ, ನಿಮ್ಮ ಅಂತರಾತ್ಮ ಮಾತನಾಡ್ತದೆ, ವಾಕ್ಯ ಓದೋ ಮಾತನಾಡ್ತದೆ. ಅದಕ್ಕೆ ದೇವರ ಮಾತಿಗೆ ಯಾರು ಕಿವಿ ಕೊಡುತ್ತಾರೋ ಅವರು ಸ್ವಸ್ಥರಾಗುತ್ತಾರೆ, ಆರೋಗ್ಯವಂತರಾಗುತ್ತಾರೆ. ಯಾವ ಕೇಡಿಗೂ ಯಾವ ರೋಗಕ್ಕೂ ಅವರು ಭಯಪಡಿ ಸ್ವಸ್ಥರಾಗುತ್ತಾರೆ. ಹಾಗಾದರೆ ಯಾವ ರೋಗಕ್ಕೂ ಭಯಪಡಬಾರದು, ಯಾವ ಆಪತ್ತು ಭಯಪಡ. ಒಂದೇ ಕಂಡೀಷನ್, ದೇವರು ಮಾತನಾಡೋ ಈ ಮಾತು ಇವತ್ತು ಮಧ್ಯರು ಮಾತನಾಡ್ತಾನೆ. ಈ ಮಾತನ್ನು ಬರೀ ಕೇಳುವರಲ್ಲ, ಕೈಕೊಂಡು ನಡೆಯಿರಿ. ಸಭೆಯಲ್ಲಿದ್ದರು ಮಾತನಾಡ್ತಾನೆ, ವಾಕ್ಯ ಓದುವಾಗ ಮಾತನಾಡ್ತಾನೆ. ನೀವು ಎಡಕ್ಕೆ ತಿರುಗುವ ಬಲಕ್ಕೆ ತಿರುಗುವ ದೇವರ ಮಾತಿಗೆ, ದೇವರ ಸ್ವರಕ್ಕೆ ವಿಧೇಯರಾಗುವುದರೆ ಡೆಫಿನೆಟ್ಲಿ ನೀವು ಆರೋಗ್ಯವಂತರಾಗ್ತೀರಿ. ಯಾವ ಕೇಳಿ ಭಯಪಡೆ ಸ್ವತಃ ಇಲ್ಲಿ
ಸೊಲೊಮೋನನಲ್ಲಿ ಹೇಳುತ್ತಾನೆ ಪ್ರಿಯರೇ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, ಐಜಯ ಪ್ರವಾದನೆ ಪುಸ್ತಕ 43ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ಐಜಯ 43 ವರ್ಸ್ 1 and 2 ವರ್ಸ್. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರು ಕರೆಯದನಲ್ಲ, ನೀನು ನನ್ನವನೇ. ನಿನ್ನ ಜಲರಾಶಿನ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಯನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲಿ ನಿನ್ನನ್ನು ದಹಿಸದು. ಪ್ರಿಯಲ್ಲಿ ದೇವರು ಹೇಳ್ತಾನೆ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನಿಮ್ಮ ನಂಬಿಕೆ ಪರೀಕ್ಷೆ ಬರುವ ಯಾವುದೇ ಒಂದು ಸಂಗತಿಗಳು ಬರುವಾದರೂ ಹೆದರಬೇಡಿ, ದೇವರೇ ನಾನು ನಿನ್ನ ಹೆಸರು ಕರೆದಿದ್ದೇನೆ, ನಾನು ನಿನ್ನ ವಿಮೋಚಿಸಿದ್ದೇನೆ, ನೀನು ನನ್ನವನು. ನೀವು ಜನರು ಹಾದು ಪಡೆಯುವುದು ಅನೇಕರು ಕೆಲವೊಂದು ಪರಿಸ್ಥಿತಿಯಲ್ಲಿ ಹಾದು ಹೋಗಬಹುದು. ಆದರೆ ನಂಬಿಕೆ ಇಡ್ರಿ, ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ, ಯೇಸು ನಂಬಿಕೆ ಇಡುವಾಗ ಯಾವುದೇ ಪರಿಸ್ಥಿತಿ ಯಾವ ಕಷ್ಟ ಬಂದರೂ ದೇವರು ತಾನೆ ಹೆದರಬೇಡ, ನಾನು ಸಂಗಡ ಇದ್ದೇನೆ, ನಾನು ನಿನ್ನನ್ನು ಕಾಪಾಡ ನಂಬಿರಿ. ಯೇಸುಗಳನ್ನು ಯಾರು ನಂಬಿಕೆ ಇಟ್ಟಿದ್ದೀರೋ, ನೀವು ನಮ್ಮನ್ನು ದೀಕ್ಷೆ ಅಂದುಕೊಂಡಿದ್ದೀರೋ, ತಪ್ಪದೇ ಆದ್ಯತರ ಆರಾಧನೆಗೆ ಪಾಲುರಾಗಿರಿ, ತಪ್ಪದೇ ವಾಕ್ಯ ದಿನ ಓದಿರಿ, ವಾಗ್ದಾನ ಅರಿಕೆ ಮಾಡಿರಿ, ಪ್ರಾರ್ಥನೆ ಮಾಡಿರಿ, ವಾಕ್ಯ ವಿಧೇಯರಾಗಿರಿ. ದೇವರು ನಿಮ್ಮ ಸಂಗಡ ಇದ್ದಾನೆ, ಎಂದಿಗೂ ಭಯಪಡಬೇಡಿ ಎಂಬುದಾಗಿ ಐಜಯ ಪ್ರವಾದಿ ಹೇಳ್ತಾನೆ. ಪುನಃ ನಾವು ಹೊಸ ಮಡಿಗೆ ನೋಡೋಪ್ರೆ ಈ ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 5 ಮತ್ತು 6ನೇ ವಾಕ್ಯ. ಇಬ್ರಿಯು ಚಾಪ್ಟರ್ 13 ವರ್ಸ್ 5 and 6 ವರ್ಸ್. ನಿಮಗಿರುವಾಗಲೇ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದ್ದರಿಂದ ಕರ್ತನನ್ನು ಸಹಾಯಕನು, ಭಯಪಡೇನು, ಮನಸ್ಸಿನಾಗೆ ಏನು ಮಾಡೋಣ ಎಂದು ಧೈರ್ಯವಾಗಿ ಅಲ್ಲಬಲ್ಲು. ಪ್ರಿಯ ದೇವರ ಯಾರು ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀವು ನಿಮ್ಮನ್ನು ದಿಷ್ಟ ಅಂದುಕೊಂಡಿದ್ದೀರಿ, ಕರ್ತನ ಸಭೆಯನ್ನು ಬಿಡದೆ ಕರ್ತನ ಸಭೆಗೆ ನಂಬಿಕೆ ಸಾಗಿದ್ದೀರಿ, ದಿನಾಲೂ ವಾಕ್ಯ ಓದಿದ್ದೀರಿ, ನಂಬಿರಿ. ದೇವರತನೇ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ದೇವರು ನಿಮ್ಮನ್ನು ತೊರೆಯುವುದಿಲ್ಲ, ಯುಗದ ಸಮಾಪ್ತಿ ನಿಮ್ಮ ಸಂಗಡ ಇದ್ದಾನೆ ಮತ್ತು ಕರ್ತನು ನಿಮಗೆ ಸಹಾಯಕನು. ಮನುಷ್ಯನ 100% ವಾಗ್ದಾನ ನಂಬಿರಿ, ವಾಗ್ದಾನ ಮಾತನಾಡಿರಿ. ದೇವರು ನಿಮ್ಮ ಸಂಗಡ ಪ್ರತಿ ಗಳಿಗೆ ಪ್ರತಿ ಕ್ಷಣ ಅದು ನಿಮ್ಮನ್ನು ಆಪದಗಳಿಂದ, ದುರ್ಮನಗಳಿಂದ, ದುರ್ಘಟನೆಯಿಂದ, ಕೇಡಿನಿಂದ ಕಾಪಾಡುವವನು ಆಗಿದ್ದಾನೆ. ಈಗ 3ನೇ ಸಂಗತಿ ನೋಡ್ತೀವಿ, ದೇವರು ನಮ್ಮ ಆರೋಗ್ಯದಾಯಕನು ಆಗಿದ್ದಾನೆ. ವಿಮೋಚಕನ ಪುಸ್ತಕ 15ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 15 ವರ್ಸ್ 26. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ಆತನ ದೃಷ್ಟಿ ಸರಿ ಬೀಳುವುದನ್ನು ಮಾಡಿ, ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು, ಆತನ ಕಟ್ಟಳೆಗಳನ್ನ ಅನುಸರಿಸಿ ನಡೆದರೆ, ನಾನು ಐಗುಪ್ತದಲ್ಲಿ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದೂ ನಿಮಗೆ ಬರಗೂಡಿಸಲಿಲ್ಲ, ನಾನೇ ನಿಮಗೆ ಆರೋಗ್ಯದಾಯಕನು. ಪ್ರಿಯಲಿ ಅತಿ ಸ್ಪಷ್ಟ ನೋಡ್ತೇವೆ, ಇದು ಆಜ್ಞೆ ಮತ್ತು ವಾಗ್ದಾನ. ಇದು ನಿಮ್ಮ ಈ ಲೋಕದ ನಾನಾ ಥರ ರೋಗಗಳು ಬರ್ತವೆ, ಕಡೆಯ ದಿವಸಗಳು ಅಲ್ಲಲ್ಲಿ ಯುದ್ಧಗಳು ಆಗ್ತಾ ಉಂಟು, ಬರಗಳು ಬರ್ತದೆ, ನಾನಾ ಥರದ ಹೊಸ ಹೊಸ ರೋಗಗಳು ಬರ್ತವೆ, ಸಂಕ್ರಮಣ. ಈ ಎಲ್ಲ ರೋಗಗಳಿಂದ, ಈ ಎಲ್ಲ ಮರಣ ವ್ಯಾಧಿಯಿಂದ ದೇವ್ರನ್ನ ಸಂರಕ್ಷಣೆ ಮಾಡಬೇಕಾ, ಇದು ವಾಗ್ದಾನ ಮತ್ತು ಕಂಡೀಷನ್ ಏನಂತ ಇಲ್ಲಿ ಹೇಳ್ತದೆ. ನೀವು ನಿಮ್ಮ ದೇವರ ಯೆಹೋವನ ಮಾತನ್ನು ಸಂದ ಕೇಳಿ, ಆತನ ದೃಷ್ಟಿಗೆ ಸರಿ ಬೀಳು ಮಾಡಿ, ಅಲ್ಲಿಗೆ ವಿಧೇಯನಾಗಿದ್ದು, ಆತನ ಕಟ್ಟಲೆಯನ್ನು ಅನುಸರಿಸಿ ನಡೆಯಿದರೆ, ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದು ನಿಮಗೆ ಬರಗೊಳಿಸ, ಇಲ್ಲ ನಾನೇ ನಿಮಗೆ ಆರೋಗ್ಯದ 100% ದೇವರ್ತಾನೆ. ಯೇಸು ನಂಬಿಕೆ ಇಟ್ಟವರಿಗೆ ಮಕ್ಕಳಿದ್ದರು ಆರೋಗ್ಯದಾಯಕನು. ಇದು ಯಾವುದೇ ರೋಗಗಳು ಬರಲಿ, ಭಯ ಪಡಬೇಡಿ, ರೋಗಗಳನ್ನು ಗುಣ ಮಾಡುತ್ತಾನೆ. ಅಷ್ಟೇ ಮನಗಳ ವ್ಯಾಧಿಗಳು ಬರದಂತೆ ದೇವರು ಕಾಪಾಡಿದ ಕಂಡೀಷನ್ ಇಷ್ಟೇ. ದಿನಾಲೂ ದೇವರ ವಾಕ್ಯವನ್ನು ಓದಬೇಕು ಮತ್ತು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಬೇಕು, ನಿರ್ದೋಷಗಳಾಗಬೇಕು. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರೆ 100% ನೀವು ದೇವರ ಆಜ್ಞೆಗಳಿಗೆ ವಿಧೇಯರಾಗಿದ್ದರು. ಡೆಫಿನೆಟ್ ದೇವರು ವಾಗ್ದಾನ ಕೊಡ್ತಾನೆ, ನಾನು ನಿಮಗೆ ಆರೋಗ್ಯದಾಯಕ, ಯಾವ ರೋಗಗಳು ನಿಮಗೆ ಬರದೆ ಕಾಪಾಡುತ್ತಾನೆ. ಒಂದು ವೇಳೆ ನೀವು ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳಿಕೊಂಡು ಆದ ಸಭೆಗೆ ಬಂದು ನೀವು ದೇವರ ವಾಕ್ಯ ಓದಬಹುದು, ಈ ಟಿ ವಿ ಸಂದೆ ಕೆಲವು, ಆದರೂ ನೀವು ವಾಕ್ಯಕ್ಕೆ ಅವಿಧೇಯರಾಗುವುದರೆ, ದೇವರ ಆಜ್ಞೆಗೆ ಅವಿಧೇಯರಾಗುವುದಾದರೆ ಈ ವಾಗ್ದಾನ ನಿಮಗೆ ಸಪೋರ್ಟ್ ಮಾಡುವುದಿಲ್ಲ. ಪ್ರತಿಯೊಂದು ವಾಗ್ದಾನಕ್ಕೆ ಕಂಡೀಷನ್ ನೋಡಬೇಕು. ಕಂಡೀಷನ್ನು ಈ ವಾಗ್ದಾನಕ್ಕೆ ವಿದೆ. ನೀವು ಎಲ್ಲ ದೇವರದೇ ಇನ್ನು ನಮ್ಮ ದೇವರ ಮಾತನ್ನು ಸಂದ ಕೇಳಿ ಅದಕ್ಕೆ ಸರಿ ಮಾಡಿ ಅದಕ್ಕೆ ನೋಡಿದರೆ ದೇವರಲ್ಲಿ ಗ್ಯಾರಂಟಿ 100% ಗ್ಯಾರಂಟಿ ಅಂದರೆ ದೇವರದೇ, ನಾನು ನಿಮಗೆ ಈ ಲೋಕ ಉಂಟು ಮಾಡಿ ಯಾವ ವ್ಯಾಧಿಗಳು ನಿಮಗೆ ಉಂಟು ಮಾಡಲಿಕ್ಕೆ ಬಿಡುವುದಿಲ್ಲ ಅಂದರೆ ಗ್ಯಾರಂಟಿ ಕೊಡುವನಾಗಿದ್ದಾನೆ. ಅದಕ್ಕೆ ವಿಧೇಯತೆ ಅತಿ ಇಂಪಾರ್ಟೆಂಟ್. ಅದಕ್ಕೆ ಇನ್ನೊಂದು ವಾಗ್ದಾನ ನೋಡ್ತೇವೆ. ಧರ್ಮೋಸ್ಕರ ಪುಸ್ತಕ 7ನೇ ಅಧ್ಯಾಯದಲ್ಲಿ 9ರಿಂದ 15ನೇ ವಾಕ್ಯ ತನಕ. ಡ್ಯೂಟೆರೋನಮಿ ಚಾಪ್ಟರ್ 7 9 to 15. ಆದುದರಿಂದ
ನಿಮ್ಮ ದೇವರು ಯೆಹೋವನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತ ನಂಬಿಗಸ್ತನ ದೇವರು. ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವವನಾಗಿಯೂ ತನ್ನನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶವನ್ನುಂಟು ಮಾಡುವವನಾಗಿಯೂ ಇದ್ದಾನೆಂದು ತಿಳಿದುಕೊಳ್ಳಿರಿ. ಪ್ರಿಯ ಅತಿಸ್ಪರ್ಧ ದೇವರು ನಂಬಿಗಸ್ತನು. ಯಾವುದರ ಆಜ್ಞೆಗೆ ನಡುತ್ತಾರೆ ಅವರಿಗೆ ಆಶೀರ್ವಾದವನ್ನು, ಶುಭವನ್ನು ಕೊಟ್ಟೇ ಕೊಡುತ್ತಾನೆ. ಅದು ಯಾವ ಆಜ್ಞೆಗೆ ಅವಿಧರಾಗ್ತಾರೆ ಅಥವಾ ಅವರಿಗೆ ಮಾತ್ರ ನಾಶನವು ಬರುತ್ತದೆ ಎಂಬುದಾಗಿ ತಿಳಿದುಕೊಳ್ಳಬೇಕು ಎಂಬುದಾಗಿ ಇಲ್ಲಿ ದೇವರು ಮೋಶೆಯ ಮುಖ ಹೇಳುತ್ತಾನೆ. ಪರೇ 11ನೇ ವಾಕ್ಯದಲ್ಲಿ ಅಗೆಯುವ ವಿಷಯದಲ್ಲಿ ತಡ ಮಾಡಿದ ಆಗಲೇ ಮೂವಿ ತೂರಿಸುವನು. ಹಾಗೆಂದರೆ ದೇವರ ವಾಕ್ಯ ಇಂದಿಗೂ ಹಾಗೆ ಮಾಡಬಾರ್ದು. ದೇವರ ವಾಕ್ಯ ಅವಿಧರಾಗುವುದಾಗಿ ಅವರಿಗೆ ಮೂವಿ ತೂರಿಸ್ತಾನೆ. ಆದ ಕಾರಣ ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನು ಆಜ್ಞೆ ವಿಧಿಗಳನ್ನು ಅನುಸರಿಸುವ ದೇವರು ಪ್ರಯುಕ್ತ ಹೊಸ ಮಡಿಕೆಯಲ್ಲಿ ಯೇಸು ಕ್ರಿಸ್ತನು ಎಲ್ಲ ಆಜ್ಞೆಗಳನ್ನು ಹೊಸ ಮಡಿಕೆಯಲ್ಲಿ ಪುನರಾವರ್ತನೆ ಮಾಡಿದ ಯೇಸು ಕ್ರಿಸ್ತನು. ಅದಕ್ಕೆ ಹೊಸ ಮಡಿಕೆ ಜಾಸ್ತಿ ಓದಿರಿ. ಹೊಸ ಮಡಿಕೆಯಲ್ಲಿ ಮತ್ತೆ ಅನುಭವಿಸುವ ಜಾಸ್ತಿ ಓದಿ ಅನೇಕ ಆಜ್ಞೆಗಳು, ಆ ಎಲ್ಲ ಆಜ್ಞೆಗಳನ್ನು ವಿಧರಾಗಿಕೊಂಡು ನಡೆಯುವುದಾದರೆ ಬೆಲೆ ಅನ್ನವಾಗ್ತದೆ. ನೀವು ಈ ವಿದ್ಯೆಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಿದರೆ ಅದೇ ಪ್ರತ್ಯೇಕಿ ನಿಮ್ಮ ದೇವರಾದ ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ನಿಮ್ಮಲ್ಲಿ ನೆರವೇರಿಸುವವನಾಗಿ ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವೆನು. ಆತನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮ ಸಂತಾನವನ್ನು, ವ್ಯವಸಾಯವನ್ನು, ನಿಮಗಿರುವ ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು ನಿಮ್ಮ ದನ ಕುರಿಗಳಲ್ಲಿ ಹುಟ್ಟಿದ್ದನ್ನು ಅಭಿವೃದ್ಧಿಪಡಿಸುವನು. ನೀವೆಲ್ಲ ಜನಗಳಿಂದಲೂ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿರುವಿರಿ. ನಿಮ್ಮ ಒಳಗೆ ಸ್ತ್ರೀ ಪುರುಷರಲ್ಲಾಗಲಿ ಹೆಣ್ಣು ಗಂಡು ಪಶುಗಳಲ್ಲಾಗಲಿ ಬಂಜೆತನ ಇರುವುದಿಲ್ಲ. ನಿಮ್ಮಲ್ಲಿ ಯಾವ ವ್ಯಾಧಿ ಉಂಟಾಗದೆ ಇವನು ಮಾಡುವವನು ಪ್ರೇ ಅತಿ ಗ್ಯಾರಂಟಿ ಕೊಡ್ತಾನೆ. ನೀವು ದೇವರ ವಾಕ್ಯ ವಿಧೇಯರಾಗಿದ್ದರೆ ದೇವತೆ ನಿಮ್ಮೊಳಗೆ ಯಾವ ವ್ಯಾಧಿಯು ಉಂಟಾಗದಂತೆ ದೇವರು ಕಾಪಾಡಾಗದೆ. ಇವತ್ತು ಲೋಕದಲ್ಲಿ ಯಾವ ವ್ಯಾಧಿಗಳು ಬರದೆ ಒಂದೇ ಕಂಡೀಷನ್ ಪ್ರಿಯ ನಾವು ಮೆಡಿಸಿನ್ಗಳೇಬೇಕು, ವ್ಯಾಕ್ಸಿನ್ ಎಲ್ಲ ತೆಗೆದು ಅದರ ಪ್ರೊಟೆಕ್ಷನ್ ಆಗಿದೆ. ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗುತ್ತಾರೋ ದೇವರು 100% ಗ್ಯಾರಂಟಿ ಕೊಡುತ್ತಾನೆ. ನಾನು ನಿಮಗೆ ಯಾವ ವ್ಯಾಧಿ ಉಂಟೆ ಮಾಡುತ್ತೇನೆ. ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐಗುಪ್ತದಲ್ಲಿ ಪ್ರಬಲವಾಗಿರೋ ಕ್ರೂರ ವ್ಯಾಧಿಗಳು ನಿಮಗೆ ಬರಗೊಡದೆ ಅವುಗಳನ್ನು ನಿಮ್ಮ ಸೋದರ ಮೇಲೆ ಬರ ಮಾಡುವಂತೆ ಲೋಕದಲ್ಲಿ ನಾನಾ ರೀತಿಯ ಕ್ರೂರ ವ್ಯಾಧಿಗಳು, ಮರಣ ವ್ಯಾಧಿಗಳು, ಆ ವ್ಯಾಧಿಗಳನ್ನು ದೇವರು ತನ್ನ ಮಕ್ಕಳಿಗೆ ಬರಲಿಕ್ಕೆ ಎಂದಿಗೂ ಬಿಡುವುದಿಲ್ಲ. ಬರೇ ಸೈತಾನಿಗೆ ದೇವರ ಅಪ್ಪನಿಲ್ಲದೆ ದೇವರ ಮಕ್ಕಳ ಒಂದು ಕೂದಲು ಮುಟ್ಲಿಕ್ಕೂ ಅವನಿಗೆ ಅಧಿಕಾರ ನೆನಪಿಡಿ. ಸೈತಾನಿಗೆ ಭಯಪಡಬೇಕು, ದೇವರಿಗೆ ಭಯಪಡಿರಿ. ದೇವರ ಆಜ್ಞೆವಿದೆ. ಸೈತನಿಗೆ ದೇವರ ಅನುಮತಿ ಇಲ್ಲದೆ ಅವನಿಗೆ ಒಂದು ಕೂದಲು ನಿಮ್ಮನ್ನು ಮುಟ್ಟಲಿಕ್ಕೆ ಅವನಿಗೆ ಅಧಿಕಾರವಿಲ್ಲ. ಅದಕ್ಕೆ ಸೈತನಿಗೆ ಅನುಮತಿ ಕೊಡು ದೇವರಾಗಿದ್ದಾನೆ. ಯಾವಾಗ ನೀವು ದೇವರ ಅವಿಧನಾದರೆ, ದೇವರ ಅವಿಧನಾದರೆ ಮಾತ್ರ ಅಲ್ಲಿ ಸೈತನು ದೂರುಗಳನ್ನು ಅಲ್ಲಿ ದೂರು ಹೇಳುತ್ತಾನೆ. ಮತ್ತು ದೇವರ ಅವನು ಪರ್ಮಿಸಿಕೊಂಡು ಮತ್ತು ಆತನು ಹಾಗೆ ರೀತಿಯಲ್ಲಿ ಯೋಬನಿಗೆ ಈಗ ರೋಗಗಳು, ಆ ರೀತಿ ರೋಗಗಳು, ಮರಣಗಳು ಬರ್ತವೆ, ಆಪತ್ತು. ಅದಕ್ಕೆ ಪರೇ ಆಪತ್ತುಗಳು, ಮರಣಗಳಿಗೆ ಬರದಂತೆ ಒಂದೇ ಕಂಡೀಷನ್ ಪರೇ ದೇವರ ಆಜ್ಞೆಗೆ ವಿಧೇಯರಾಗಿರಿ. ಯಾರು ವಿಧೇಯರಾಗ್ತಾರೋ ದೇವರು ಹೇಳ್ತಾನೆ, ನಾನು ನಿಮಗೆ ಲೋಕದ ಬರೋ ಕ್ರೂರ ವ್ಯಾಧಿಗಳು, ಮರಣವಾದಿಗಳು ದೇವರ ಮಕ್ಕಳು ಬರದಂತೆ ದೇವರು ಕಾಪಾಡುತ್ತಾನೆ. ಮತ್ತು ದೇವರು ಆರೋಗ್ಯದಾಯಕನಾಗಿದೈತೆ. ಈ ರೀತಿ ಈ 91ನೇ ಕೀರ್ತನೆ 5ರಿಂದ 8ನೇ ವಾಕ್ಯದ ಈ ವಾಗ್ದಾನ ಹೊಂದಿಕೊಳ್ಳಬೇಕಾದ್ರೆ ಪರೇ ಅಲ್ಲಿ 3 ಸಂಗತಿಗಳು. ಒಂದು ಪ್ರೇ ನೀವು ನಂಬುವವರಾಗಬೇಕು, ನಂಬಿಕೆಯಿಂದ ದೇವರ ವಾಗ್ದಾನ, ದೇವರ ಆಜ್ಞೆಗಳಿಗೆ ವಿಧೇಯರಾಗಬೇಕು. ನಂಬಿಕೆಯಿಂದ ಪ್ರೇರೆ ದೇವರ ವಾಗ್ದಾನ ಮಾತು ಒಂದು ಆಗಿದೆ, ನೀವು ನಂಬುವವರಾಗಬೇಕು. ನಂಬಿಕೆಯಿಂದ ದೇವರ ಆಜ್ಞೆಗಳಿಗೆ ವಿಧೇಯರಾಗಬೇಕು. ಮೂರನೇದಾಗಿ ನಂಬಿಕೆಯಿಂದ ಮಾತನಾಡಿ. 3 ಸಂಗತಿಗಳನ್ನು ಮಾಡುವುದಾರೆ ಡೆಫಿನೆಟಿವ್ ಪ್ರೇ 91:5 ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೀವು ಅನುಭವ ಮಾಡ್ತೀರಿ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದರ್ಭದಲ್ಲಿ ಉತ್ತೇಜನವಾಗುವುದಾರೆ. ಇದು ಅನೇಕರಿಗೆ ಶೇರ್ ಮಾಡಿ, ಯೂಟ್ಯೂಬನ್ನು ಪ್ರೇ ಅನೇಕರು ಲೈಕ್ ಮಾಡಿ. ದೇವ್ರ ನಮ್ಮ ಆಶೀರ್ವಾದದಲ್ಲಿ ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ನಮ್ಮಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಕೆಲವು ಪ್ರತಿಯೊಬ್ಬರ ಆತ್ಮದಲ್ಲಿ ಉತ್ತೇಜನ, ಬಿಡುಗಡೆ ಕೊಟ್ಟು ದೇವ ಅವನು ವಿಧೇಯತೆ ಹೃದಯ, ಆ ನಂಬಿಕೆ, ವಿಧೇಯತೆ, ಬಾಯಿಂದ ಮಾತನಾಡುವ ವಾಗ್ದಾನ ಮಾತನಾಡಿನ ವೀಕ್ಷಕರಿಗೆ ಕಲಿಸಿಕೊಡಿದೆವ. ಮತ್ತು ಕೆಲ ಪ್ರತಿಯೊಬ್ಬ ಈ ವೀಕ್ಷಕರನ್ನು ಎಲ್ಲ ಥರದ ಅಪಾಯ, ಅಪಘಾತ, ದುರ್ಮರಣ, ದುರ್ಘಟನೆ, ಮರಣಕರ ವ್ಯಾಧಿ ಪ್ರತಿಯೊಬ್ಬರನ್ನು ಕಾಪಾಡಿಸೋಣ ಮಾಡಬೇಕು ಎಂಬುದಾಗಿ ನಾನು ಬೇಡಿಕೊಳ್ತೇನೆ. ಮತ್ತು ಇವತ್ತು ಪ್ರತಿಯೊಬ್ಬರ ಜೊತೆ ಇದ್ದ ರೋಗಗಳ ಆತ್ಮಕ್ಕೆ ರೋಗದಲ್ಲಿರುವ ರೋಗಗಳಿಗೆ ಅಪ್ಪಣೆಗಳು, ಎಲ್ಲ ರೋಗಗಳು ಈ ರೋಗಗಳಿಂದ ಬಿಟ್ಟು ಹೋಗಬೇಕಂತ ಅಪ್ಪಣೆ ಕೊಡ್ತೇನೆ. ಮತ್ತು ಪ್ರತಿಯೊಂದು ರೋಗಿಗಳು ಈ ಸಮಯದಲ್ಲಿ ಗುಣ ಹೊಂದಲಿ. ಪ್ರತಿಯೊಬ್ಬರಿಗೆ ಧೈರ್ಯದ ಆತ್ಮ, ಪ್ರೀತಿಯ ಆತ್ಮ, ಬಲ ಪ್ರೀತಿಯ ಆತ್ಮದಿಂದ ಅಭಿಷೇಕಿಸ್ತೇನೆ. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್ ಅಂತ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು,
ಯೇಸು ಕೃಪೆಯು ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೇಶದ ಪ್ರತಿಯೊಬ್ಬರ ಸಂಗಡದಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್. ದೇವ್ರ ಆಶೀರ್ವಾದ ಮಾಡಲಿ.